ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹೇಶ್ವರನ ಶಿವಲಿಂಗ ಸ್ಥಳ 4ನೇ ವಚನ. ನಿಮಗೆ ನೀವು ಎಲ್ಲ ಬಲ್ಯವೆಂಬಿರಿ, ಎಲ್ಲ ನೀವೇ ದೊಡ್ಡ ಶಾಣೆರ್ ಅನ್ಕೋತೀರಿ ಅಂತಿದ. ಮತ್ತ ಈ ದಶಾವತಾರಗಳನ್ನ ಕುರಿತು ಹೇಳೋರಿಗೆ ಬೈಲಕತ್ತಿ ಬಿಟ್ರು. ಹರಿ 10 ಭವಕ್ಕೆ ಬಂದಲ್ಲಿ, ಹರಿ 10 ಭವ, ದಶಾವತಾರ ಅಂದ್ರೆ 10 ಸಾರಿ ಹುಟ್ಟಿ 10 ಸಾರಿ ಸತ್ತನು ಹರಿ, ಹೌದಲ್ರಿ? ಮತ್ತ 10 ಸಾರಿ ಹುಟ್ಟಿ 10 ಸಾರಿ ಸತ್ತಾವ ಎಲ್ಲಿ? ಒಮ್ಮನು ಹುಟ್ಟಿಲ್ಲ, ಒಮ್ಮನು ಸತ್ತಿಲ್ಲ, ಸಚ್ಚಿದಾನಂದ ಪರಮಾತ್ಮ ಎಲ್ಲಿ? ಅಜನ ಶಿರವರಿದಲ್ಲಿ ಅಂದೆಲ್ಲಿಗೆ ಓದವೋ ನಿಮ್ಮ ವೇದಂಗಳು. ಅಜ ಅಂದ್ರ ಯಾರು? ಅಜ ಅಂದ್ರ ಬ್ರಹ್ಮಗಂತ, ಬ್ರಹ್ಮಗಂತ. ಬ್ರಹ್ಮನ ಹೆಸರು ಅಜ. ಅವನ ಶಿರ ಹರಿದ. ಇವನು ಹುಟ್ಟಿದಾಗ 5 ತಲೆ ಇದ್ದು ಅಂತ ಇವನಿಗೆ. ಯಾರಿಗೆ? ಪರಮಾತ್ಮಗೆ 5 ತಲೆ, ಬ್ರಹ್ಮಗನು 5 ತಲೆ ಹುಟ್ಟಿದಾಗ, ಫಸ್ಟಿಗೆ ಸ್ಟಾರ್ಟಿಂಗ್. ಹಿಂಗಾಗಿ ಈ ಶಿವನಿಗೂ 5 ತಲೆ, ಅವನಿಗೂ 5 ತಲೆ ಇದ್ದುದಕ್ಕೆ ಅವನಿಗೆ ನನಗ ಏನ್ ವ್ಯತ್ಯಾಸ? ನನಗೂ 5 ತಲೆ ಅದಾವ, ಅವನಿಗೆ 5 ತಲೆ ಅದಾವ, ಹಿಂಗೆ ಅಂತಿದ್ನಂತ ಬ್ರಹ್ಮ. ಅದರ ಸಲುವಾಗಿ ಶಿವನಿಗೆ ಸಾಕಾಗಿ ಹೋಗ್ಬಿಡ್ತದ. ಸಾಕಾಗಿ ಹೋಗಿ ಏನ್ ಮಾಡಿದ್ನಂತ, ಬ್ರಹ್ಮಂದು ಒಂದು ತಲೆ ಚಿಮಟಿ ಬಿಟ್ನಂತ. ಬ್ರಹ್ಮಂದು ಒಂದು ತಲೆ ಚಿಮಟಿ ಹಾಕ್ಬಿಟ್ನಂತ. ಅದಕ್ಕ 2 ಸಾರಿ ತಲೆ ಚಿಮಟಿಸ್ಕೊತಾನ. ಯಾರು? ಪ್ರಜಾಪತಿ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. 1 ಸಾರಿ ದುರಹಂಕಾರದಿಂದ ಪರಮಾತ್ಮ ನಾನು ಒಂದೇ ಅಂತ ತಿಳ್ಕೊಂಡು ಆ ಸಚ್ಚಿದಾನಂದ ಎದಕ್ಕ 4 ಮುಖಗಳಿಂದ 4 ವೇದ, 1 ಮುಖದಿಂದ 28 ಆಗಮಗಳು ಹೇಳೋದಕ್ಕ ಪಂಚಮುಖ ಆದ. ಅವನು ಸರ್ವತೋಮುಖ ಪರಮಾತ್ಮ. ಇವರು ಸೃಷ್ಟಿ ಮಾಡೋದಕ್ಕಂತ ಹುಟ್ಟಿದವರು ಇವರೆಲ್ಲ. ಸೃಷ್ಟಿ ಸ್ಥಿತಿ ಲಯ ಮಾಡೋದಕ್ಕೆ ಜಗತ್ತಿಗೆ ಕಾರಣರಾಗಿ ಹುಟ್ಟಿದವರು ಇವರೆಲ್ಲ, ಜಗತ್ತಿನ ನಿಯಾಮಕರಾಗಿ. ಇವರು ಅವನಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋದ್ರವ ಹಿಂಗೆ ಕೇಳ್ತಾನ. ಮತ್ತೆ 2ನೇ ಸಾರಿ ಏನಾಯ್ತು? ಎಲ್ಲೋ ಒಂದ್ ಕಡೆ ಯಜ್ಞ ನಡೆದಿರ್ತದ. ಯಜ್ಞ ನಡೆದಾಗ ಶಿವ ಮೊದಲೇ ಹೋಗಿ ಕೂತ್ ಬಿಟ್ಟಿರ್ತಾನ. ಅವ ಕೂತಾಗ ಅವನಿಗೆ ಹೆಣ್ಣು ಕೊಟ್ಟ ಮಾವ ಪ್ರಜಾಪತಿ ಬರ್ತಾನ. ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡಿದ್ರ ಇವ ಶಿವ ಹೇಳಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ. ಏನ್ ಮಾಡ್ಬೇಕು? ಇವನು ನೋಡಿದ ಕೂಡ್ಲೇನ ಅವನಿಗೆ ಸಿಟ್ಟು ಬಂದ್ಬಿಡ್ತು. ಇಷ್ಟೇ ಅಲ್ಲಿ ಆಗಿದ್ದ ಸಮಸ್ಯೆ, ಮತ್ತೇನಿಲ್ಲ. ಆಮೇಲೆ ಮುಂದ ಅದು ಎಷ್ಟು ಬೆಳೀತದ ಅಂತಂದ್ರ ಅವನ ಮೇಲೆ ಸಿಟ್ಟ, ದ್ವೇಷ ಏನೆಲ್ಲ ಚಾಲು ಆಗಿ ಅವನಿಗೆ ಅಲ್ಲೇ ಯಜ್ಞದಾಗ ಬೈಲಕತ್ತಿ ಬಿಡ್ತಾನ.
ಹಿರಿಯರಿಗೆ ಗೌರವ ಕೊಡಂಥದ್ದು ಇಲ್ಲ. ಹೆಣ್ಣು ಕೊಟ್ಟು ಮಾವ ಅಂದ್ರೆ ಏನು? ಅವನಿಗೆ ಅಪಮಾನ ಮಾಡೋದಂದ್ರೆ ಇವನಿಗೆ ಎಷ್ಟು ಸೊಕ್ಕದ, ಹಂಗದ ಹಿಂಗದ ಹಂಗೆ ಬೈಯನ. ಅವ ಶಿವ ಏನು ಮಾಡ್ತಾನ? ಅವಾಗ ಅವನಿಗೆ ಗೊತ್ತಾಗ್ತದೆ ಇವ ನನಗೆ ಬೈಲಕತ್ತಾನಂತ. ಅಲ್ಲಿ ತನ ಬೈದದ್ದು ಗೊತ್ತಿಲ್ಲ, ಏನೂ ಇಲ್ಲ, ತನ್ನೊಳಗೆ ತಾಕ ಕೂತಿರ್ತಾನ. ಅವ ಕುಂದ್ರದೆ ಹಂಗೆ ಕೂತಿರ್ತಾನ. ಎಷ್ಟೊತ್ತಿನ ಮೇಲೆ ಬೈಲಕತ್ತಾನ ಅದು ಗೊತ್ತಾದ ಕೂಡಲೇ ನನ್ನ ತಪ್ಪೇ ಏನೂ ಇಲ್ಲ, ಇವ ಸುಮ್ಮನೆ ಬೈಲಕತ್ತಾನ ಅಂದ್ರೆ ಬೈಲಕ್ ನಡಿ, ಏನ್ಯಾಕೆ ಮಾಡ್ಕೊಳಕ್ಕೆ, ಇಲ್ಲಿ ಯಾಕೆ ಇರಮ್ಮ ಅಂತೇಳಿ ಅವ ಎದ್ದೋಗ್ಬಿಡ್ತಾನೆ. ಎದ್ದೋದ ಕೂಡಲೇ ನೋಡು ಬೈಲಕತ್ತರ ಸಹಿತ ಮುಂದೆ ಕೂತು ಬೈಸುವಳಷ್ಟು ಅವನಿಗೆ ಪೇಷನ್ಸ್ ಇಲ್ಲ. ಹೆಂಗೆ ಎದ್ದು ಅದನ್ನು ನೋಡಿ, ಇಷ್ಟೆಲ್ಲ ದೇವಾದಿ ದೇವತೆಗಳು ಅದನ್ನು ಬೈತಾರೆ, ಎದ್ದಾದ್ರೂ ಬೈಲಕ್ಕೆ. ಆಮೇಲೆ ಅದು ದ್ವೇಷ ಕಾರೋದಕ್ಕ ಮತ್ತೊಂದು ದೊಡ್ಡ ದಿವ ಯಜ್ಞ ಇಟ್ಕೊಳ್ತಾನೆ. ಸ್ವತಃ ಇಟ್ಟು ಎಲ್ಲ ದೇವಾದಿ ದೇವತೆಗಳಿಗೆಲ್ಲ ಸಂತ ಮಹಾತ್ಮರಿಗೆಲ್ಲ ಕರೆಸಿ, ಇವನಿಗೆ ಕರ್ಸಂಗಿಲ್ಲ. ಇವನಿಗೆ ಒಬ್ಬನಿಗೆ ಬಿಟ್ಟು ಕರೆಸಿದೆ, ಎಲ್ಲರಿಗೆ ಕರೀತಾರೆ. ಅವ್ರು ಹೋಗೋರೆಲ್ಲ ಇವ್ರ ಮನೆ ಮುಂದಿಂದ ಸೋತಿರ್ತಾರೆ. ಹಿಂಗೆ ಹೋಲಕತ್ತೀವಿ, ನೀವೇನ ಹೋಗಿಲ್ಲೇನು, ಯಾವಾಗ ಬರ್ತೀರಿ ಅನ್ಕೋತ ಹೋಗುದ. ಸತೀದೇವಿಗೆ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ದಕ್ಷ ಬ್ರಹ್ಮನ ಮಗಳು ಸಿಟ್ಟು ಬಂದು ಏನು ಮಾಡ್ತಾಳ, ಯಾಕ್ರಿ ನಾವು ಹೋಗ್ಬೇಕು, ಯಾಕೆ ಹೋಗಿಲ್ಲ, ನಮ್ಗೆ ಇನ್ವಿಟೇಷನ್ ಇಲ್ಲ, ಎದಕ್ಕೆ ಹೋಗ್ಬೇಕ? ಇನ್ವಿಟೇಷನ್ ಇಲ್ಲಂದ್ರೆ ಏನಾಯ್ತು, ನಮ್ಮ ಅವ್ರ ಮನಿ ಅದ, ಅವ್ರೇನು ಕರಿಬೇಕಂತ ಏನಿಲ್ಲ, ಹೋಗ್ಬೇಕಪ್ಪ. ಇಲ್ಲ ಆಲ್ರೆಡಿ ಅಲ್ಲಿ ಅಪಮಾನ ಮಾಡಿ ಬೈದನ, ಸಿಟ್ನಾಗದಾನ ನಿಮ್ಮ ಅಪ್ಪ. ನಾನು ನೋಡಿದ್ರೆ ಮತ್ತವನ್ ತಲೆ ಕೆಡ್ತದ, ಮತ್ತೆ ಸುಮ್ಮನೆ ಒದರಾಡಿ ತ್ರಾಸ ಮಾಡ್ಕೊತಾನ. ಬೇಡ, ನಾ ಬರಂಗಿಲ್ಲ, ಹೋಗೋದು ಬೇಡ ಅಂತ ಆಕಿ ಹೇಳೇ ಹೇಳ್ತಾಳ. ಎಷ್ಟು ಹೇಳಿದ್ರು ಆಕಿ ಜಿದ್ದು ಮಾಡಿ ಹೋಗೇತೀನಿ ಅಂತಾಳ. ಬ್ಯಾಡ ಅಂದ್ರು ಹೋಗ್ತೀನಿ ಅಂತಾಳ. ಏನ್ ಮಾಡಕ್ಕಾಗ್ತದ? ಏನಾರ ಮಾಡಂತ ನಾವು ಹೋಗ್ತಿದ್ರು, ಹೋಗು ಬಿಡ್ತೀರಿ ಬಿಡ ಅಂತ ಅಲ್ಲಿ ಹೋದ ಕೂಡ್ಲೇನೆ ಈಕಿಂದ ನೋಡಿದ ಕೂಡ್ಲೇನೆ ತಲೆ ಕೆಟ್ಟು ಆಕಿ ಗಂಡಕ್ಕೆ ಬೈಲಕತ್ತ. ಸ್ಮಶಾನ ವಾಸಿ, ಮಲಿನ, ದಿಗಂಬರ, ದರಿದ್ರ ಎಲ್ಲ ಅನ್ಲಕತ್ತ ಬಿಡ್ತು. ಅದಕ್ಕೆ ಆಕಿ ಹೇಳ್ತಾಳ, ನನ್ನ ಗಂಡ ಅಂತಿಂತವನಲ್ಲಪ್ಪ, ಅವನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ ಯಾವಾಗನು ತನ್ನೊಳಗೆ ತಾನು ಯೋಗಿನಾಥ, ಯೋಗದೊಳಗೆ ಅಂತರ್ಮುಖಿ ಆಗಿರ್ತಾನ. ನೀ ಬಂದದ್ದು ಗೊತ್ತಾಗಿಲ್ಲ, ನೀ ಅವನ ಎದುರು ಕೂತದ್ದು ಗೊತ್ತಾಗಿಲ್ಲ, ನೀನು ಒಂದು ತಾಸು ಬೈದದ್ದು ಅವನಿಗೆ ಗೊತ್ತಾಗಿಲ್ಲ. ಅವ ಅಂತರ್ಧಾನ ಆದಾಗ ನೀ ಬೈದಿದಿ, ಎಚ್ಚರ ಆದಾಗ ನೀ ಬೈಲಕತ್ತಿದ್ದು ಗೊತ್ತಾಗಿದ್ದಕ್ಕೆ ಅವ ಎದ್ದು ಹೊರಗೆ ಹೋಗ್ಯಾನ ಹೊರ್ತವ ಅಂತವಲ್ಲ. ಅವನು ಮಲಿನ ಅನ್ನಿಸ್ಕೊಳ್ಳಕ್ಕ, ಸ್ಮಶಾನವಾಸಿ ಇರೋದಕ್ಕೆ ನಾವೆಲ್ಲರೂ ಸುರಕ್ಷಿತದೀವಿ. ಅವನಿಗೆ ಕೊಟ್ಟ ಕರ್ತವ್ಯ ಏನದ, ದೆವ್ವ ಭೂತ ಪಿಶಾಚಿ ಏನದವ ಅವುಗಳನ್ನೆಲ್ಲ ಕಟ್ಟಿ ಹಾಕಿ ಸ್ಮಶಾನದಾಗ ಇರು ಅಂತೇಳಿ ಒಂದು ಕರ್ತವ್ಯ ಅವಂದು. ಹೀಗಾಗಿ ಅವ ಎಲ್ಲ ದೆವ್ವ ಭೂತ ಪಿಶಾಚಿಗಳನ್ನ ಸಂಗ್ರಹ ಮಾಡಿಕೊಂಡು ಅಲ್ಲೇ ಇರ್ತಾನ. ಅವು ಊರಾಗ ಬಂದ್ರೆ ಅವು ಹಿಡ್ಕೊಂಡು ಹೋಗಿ ಅಲ್ಲೇ ಇಟ್ಕೋತಾನ. ಅವನು ಇಂಥ ಒಂದು ಕರ್ತವ್ಯ ಮಾಡ್ತಾನೆ. ಅಕಸ್ಮಾತ್ ನನ್ನ ಗಂಡ ಅಂತ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಭೂತ ಪಿಶಾಚಿಗಳೆಲ್ಲ ಮನ್ಯಾಗ ಹೊಕ್ಕೊಂಡು ನಮ್ಮನ್ನೆಲ್ಲ ಕಷ್ಟ ಕೊಡ್ತಾವ. ನಾವಿಷ್ಟು ಸುರಕ್ಷಿತ ಇದ್ದದ್ದಕ್ಕೆ ಕಾರಣ ಆ ಪರಮಾತ್ಮನೇ ಅದನ್ನ ಅಂತಂದ್ರೂ ಇವ ಬೈಯಕ್ ಬಿಡಂಗಿಲ್ಲ. ಅವ ಪರಮಾತ್ಮಂದು ಎಷ್ಟು ವರ್ಣನ ಮಾಡ್ತಾಳಕ್ಕಿ, ಗಂಡನ ವರ್ಣನ ಏನ್ ಮಾಡಿದ್ರೆ ಅವ ಬೈಯಕ್ ಬಿಡಂಗಿಲ್ಲ. ಆಯ್ತು ಬಿಡಪ್ಪ, ನೀನು ಈ ದೇಹ ಕೊಟ್ಟಿದ್ದಾನ, ಅದಕ್ಕೆ ನಿನ್ನ ಕಡೆಯಿಂದ ಇಷ್ಟೆಲ್ಲ ಬಯಸ್ಕೋಬೇಕಲ್ಲ, ಅದಕ್ಕೆ ಈ ದೇಹಕ್ಕೆ ನಿನಗೆ ಸಂಬಂಧ ಬೇಡ ನಡಿ ಅಂತೇಳಿ ಆಕಿ ಅಗ್ನಿ ಪ್ರವೇಶ ಮಾಡಿ ಮುಂದಿನ ಜನ್ಮ ಮತ್ತೆ ಬೇರೆಯವ್ರ ಹೊಟ್ಟ್ಯಾಗ ಹೊಟ್ತೀನಪ್ಪ, ನೀನು ಹೊಟ್ಟ್ಯಾಗ ಮಾತ್ರ ಇನ್ನು ಮುಂದೆ ಹುಟ್ಟಲ್ಲ ನಾನು ಅಂತೇಳಿ. ಆದ್ರೆ ಒಂದು ಚಾಲೆಂಜ್ ಏನಂದ್ರೆ, ಮುಂದಿನ ಜನ್ಮಕ್ಕೂ ನಾನು ಶಿವನನ್ನೇ ಪತಿಯನ್ನಾಗಿ ಪಡಿತೀನಿ ತಪಸ್ ಮಾಡಿ ಅಂತ ವರ ಇಡೀ ಬ್ರಹ್ಮಾಂಡದಾಗ ನನಗೆ ಎಲ್ಲಿ ಇಲ್ಲ ಅಂತೇಳಿ ಆಕಿ ತ್ಯಾಗ ಮಾಡಿ ಹಿಮವಂತ ಇನ್ನೊಂದು ಹೆಂಡತಿ ಹೆಸರು ಏನೋ ಅದಲ್ಲ, ಅವರಿಬ್ಬರು ಹೊಟ್ಟೆ ಕೊಡ್ತಾವ ಪಾರ್ವತಿಯಾಗಿ. ಮೊದಲ ದಾಕ್ಷಾಯಣಿ ಅಥವಾ ಸತೀದೇವಿಯಾಗಿ ದಕ್ಷ ಬ್ರಹ್ಮನ ಮಗಳಾಗಿ ದೇಹ ತ್ಯಾಗ ಮಾಡಿ ಮತ್ತೆ ನೆಕ್ಸ್ಟ್ ಜನ್ಮ ಪಾರ್ವತಿಯಾಗಿ ತಪಸ್ ಮಾಡಿ ಮತ್ತೆ ಶಿವನನ್ನೇ
ಪತಿಯನ್ನಾಗಿ ಪಡ್ಕೋತಾನ. ಎಷ್ಟು ಜನ್ಮ ಆದ್ರೂ ನನಗೆ ಅವನೇ ಪತಿ ಬೇಕು ಅಂತ. ಇದಕ್ಕ ಏನಂತಾರ? ನಿಷ್ಠೆ ಅಂತಾರ. ಪತಿ ನಿಷ್ಠೆ, ಪತಿದೇವರ ನಿಷ್ಠೆ. ಈಗ ಏನಾಗ್ಯದ? ಮುಂದಿನ ಜನ್ಮಕ್ಕೆ ಈಗ ಎದ್ದು ಗಂಡ ದೇವರೇ ಇರ್ಲಿ ಅಂತೇಳಿ ಯಾರು ಅದಾರ? ಹೆಣ್ಮಕ್ಳೆಲ್ಲ ನೀನೇ ಮುಂದಿನ ಜನ್ಮಕ್ಕೆ ನನ್ನ ಗಂಡ ಇರ್ಲಿ ಅಂತೇಳಿ. ಸಾಕು, ಈ ಜನ್ಮಕ್ಕೆ ಸಾಕು, ಮುಂದಿನ ಜನ್ಮಕ್ಕೆ ನೀ ಬೇಡ. ಎಲ್ಲರೂ ನಮ್ಮ ಮನ್ಯಾಗ ಅದಾರ್ದಕ್ಕಿಂತವ್ರ ಅಂತೇಳಿ ಕೈ ಎತ್ತಿ ತೋರಿಸ್ಬಿಡ್ಸ್. ಇನ್ನ ಶಾಪ ಹಾಕ್ತಾರ, ನೀ ಹಿಂಗೆಲ್ಲ ನನಗೆ ಬೈದೆ ಅಂದ್ರ ಮುಂದಿನ ಜನ್ಮದಾಗ ನಿನಗೆ ಹೆಣ್ಣೆ ಸಿಗಲ್ಲ ಅಂತ. ಇನ್ನ ಶಾಪ ಹಾಕೋ ಬೇರೆ ಅದಾರ ಇನ್ನ ಹೊರಗೆ. ಮುಂದಿನ ಜನ್ಮದಾಗ ಈಗಿದ್ದ ಗಂಡನೇ ಬೇಕು ಅನ್ನೋಂಥದ್ದು ಅದು ಆದರ್ಶ ದಾಂಪತ್ಯ, ಅದು ಆದರ್ಶ ನಿಷ್ಠೆ. ಎಷ್ಟು ಜನ್ಮಕ್ಕ ಪಾಪ ಮಾಡಿದ್ದಕ್ಕೆ ನೀನು ಸಿಕ್ಕಿದೆ ಏನು ಅಂತೇಳಿ ಒಬ್ರಿಗೊಬ್ರು ಗುದ್ದಾಡ್ತಿರ್ತಾರ. ಅದೇನು ಮಾಡಕ್ಕ ತಪ್ಪಿಸ್ಕೊಳಕಾಗ್ತದ? ಎಷ್ಟು ಜನ್ಮದ ಪಾಪಕ್ಕೋ ಪುಣ್ಯಕ್ಕೋ ಸಿಕ್ಕಾರ ಮುಗಿದು ಹೋಗ್ಬಿಡ್ತು. ಹಿಂಗಾಗಿ ಅಜನ ಶಿರ ಹರಿದಲ್ಲಿ ಅಂದೆಲ್ಲಿಗೆ ಓದವೋ ನಿಮ್ಮ ವೇದಂಗಳು ಅಂತೇಳಿ ವೇದಗಳಿಗೆ ಬ್ರಹ್ಮಗ ಬಯಲಕತ್ತಾರ. ಮತ್ತೆ ಕೇಳಿರೋ ನಿಮ್ಮ ಶಾಸ್ತ್ರ ಪುರಾಣಗಳೆಲ್ಲ ನಮ್ಮ ಚೆನ್ನಯ್ಯನ ಕೈಯಲ್ಲಿ ಹಾಗವ ನೊಯ್ದ ಕೊಡೆ, ಹಾಗಂದ್ರೆ ರೊಕ್ಕ, ಕಂಕಣದ ಕೈಯ ಕಂಡು ಧನ್ಯರಾಗಲಿಲ್ಲವೇ? ನಿಮ್ಮ ಮಾತಂಗಿಯ ಮಕ್ಕಳೆಂದು ಗಗನದಲ್ಲಿ ಸ್ನಾನವ ಮಾಡಿ ಆಕಾಶದಲ್ಲಿ ದೋತ್ರವ ಹರಯಿ ಹೋಗುವಾಗ ನಮ್ಮ ಸ್ವಪಚಯಗಳು ಒಕ್ಕುದಕ್ಕೊಂಡು ಧನ್ಯರಾಗರೆ ಸಾಮವೇದಿಗಳು. ಏನೇನೋ ಇದರಿಂದ ಕಥೆಗಳದವ್ರಿ, ಇತಿಹಾಸದ ಕಥೆ ಅದಾವ, ಅವೆಲ್ಲ ಒಂದ್ ಕಡೆ ಬರೆದಿರ್ತಾರ. ಅವೆಲ್ಲ ಓದಿದ್ರೆ ಇವ್ರ ಅರ್ಥ ಆಗ್ತದ. ಆ ಕಥೆಗಳು ನಾವು ಹೆಚ್ಚು ನೋಡ್ಲಕ್ ಹೋಗಿಲ್ಲ, ನೋಡಿದ್ರೆ ಸಿಗ್ತದೆ ಇದ್ರ ಅರ್ಥಗಳೆಲ್ಲ. ನಿಮ್ಮ 4 ವೇದವನ್ನು ಓದಿದ ವಿಪ್ರರು ಕೂಡಿಸಿಕೊಂಡು ವಾದದಿ ನಮ್ಮ ಭಕ್ತರ ಮನೆಯ ಕಾಳುಗನು ವಿಪ್ರರ ಕೂಡಿಸಿಕೊಂಡು ವಾದದಿ ನಮ್ಮ ಭಕ್ತರ ಮನೆಯ ಕಾಳುಗನು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಮ್ಮ ಶರಣರ ಮುಂದೆ ಈ ಒಡ್ಡು ಪ್ರತಿ ಮಾಡಿ ತೋರಲಿಲ್ಲವಯ್ಯ. ಇವು ನಮ್ಮ ವಚನ ಸಾಹಿತ್ಯ ರಚನೆ ಮಾಡಿ ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕ ನಿಮ್ಮ ವೇದಗಳು ಏನು ನಮಗ ಉಪಯೋಗ ಆಗಲಿಲ್ಲ, ಮತ್ತು ಅವುದರ್ಲಿಂತ ನಮ್ಗೆ ಯಾವ ಅಡ್ಡಿನೂ ಆಗಲಿಲ್ಲ, ಅವಕ್ಕ ನಮಗ ಸಂಬಂಧ ಇಲ್ಲ ಅಂತೇಳಿ ವೇದಗಳ ನಿಂದೆ, ಬ್ರಾಹ್ಮಣರ ವಿಪ್ರರ ನಿಂದೆ ಎಲ್ಲ ಈ ವಚನದಾಗ ಮಾಡ್ಯಾರ. ಇಲ್ಲಿ ಬೇರೆ ಬೇರೆ ದೇವರು, ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಶಾಸ್ತ್ರಗಳನ್ನ ನಿಂದೆ ಮಾಡಿ ಏನ್ ಮಾಡ್ತಾರ? ಸಚ್ಚಿದಾನಂದ ಪರಮಾತ್ಮ ಮತ್ತು ಆತನ ಜ್ಞಾನ, ಅದಕ್ಕೆ ನಿಷ್ಠೆ ಬೆಳೆಸ್ತಾರ. ಮತ್ತೀಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ನೀವೆಲ್ಲ ಹರಭಕ್ತರದಿರಿ, ಹರನ ಮಂದಿರಕ್ಕೆ ಹೋಗ್ತೀರಿ, ಅವಾಗೇನೋ ಸಮಾಧಾನ ಇರ್ತದ. ಮುಂದುವರೆದ್ರೆ ಅಲ್ಲಿ ದಾರ್ಯಾಗ ಇನ್ನ ಒಂದು ಹರಿ ಮಂದಿರ ಅಂತ ಅದ, ಅಲ್ಲಿಗೆ ಹೋಗ್ಬೇಕ ಹೋಗ್ಬಾರ್ದ? ಮತ್ತೆ ಇಲ್ಲಿ ಹಿಂಗೆಲ್ಲ ಬೈತಾರಲ್ಲ, ಹೆಂಗದು? ಅದ್ ಹೆಂಗಂತಂದ್ರ ಬಸವಣ್ಣವರೇ ಹೇಳ್ಯಾರ ಒಂದ್ ಕಡೆ, 2 3 ದೇವರೆಂದು ಉಬ್ಬಿ ಮಾತನಾಡಬೇಡಿರೋ. ನಮ್ ದೇವರು ಶ್ರೇಷ್ಠ, ನಮ್ ಗುರುಗಳು ಶ್ರೇಷ್ಠ, ನಮ್ ಧರ್ಮ ಗ್ರಂಥ ಶ್ರೇಷ್ಠ ಅಂತೇಳಿ ಉಬ್ಬಿ ಹುಚ್ಚು ಮಾಡ್ಕೋತ ತಿರುಗಾಡಬೇಡ್ರಿ. ಇದು ಜ್ಞಾನದ ಕೆಲಸ ಅಲ್ಲ, ಇದು ಅಜ್ಞಾನದ ಕೆಲಸ. ಅದಕ್ಕೆ ದೇವನೊಬ್ಬ ನಮ್ಮ ಕೂಡಲ ಸಂಗಮ ದೇವ, ಅವನೊಬ್ಬನೇ ಪರಮಾತ್ಮ ಅದನ. ದೇವನೊಬ್ಬ ನಾಮ ಹಲವು ಕಾಣಿರೋ.
ಒಬ್ಬನೇ ದೇವರು, ಅವನ ಹೆಸರುಗಳು ಬೇರೆ ಬೇರೆ ಅದಾವ. ಆ ದೇವರು ಈ ದೇವ್ರ ಅಂತ ಭಿನ್ನಾಭಿಪ್ರಾಯ ತಾಳಬೇಡ್ರಿ. ಎಲ್ಲ ದೇವರುಗಳು ಏನಿದ್ರು ಸಹಿತ ಸಚ್ಚಿದಾನಂದನ ರೂಪನೇ ಬೇರೆ ಬೇರೆ ರೂಪದಾಗಿದಾವ. ಸಚ್ಚಿದಾನಂದ ಪರಮಾತ್ಮ ಒಬ್ಬನೇ, ಆತನ ನಾಮರೂಪಗಳು ಬೇರೆ ಬೇರೆ ಅದಾವ. ಹಿಂಗಾಗಿ ನೀವು ಯಾವ ದೇವರ ಗುಡಿಗೆ ಹೋದ್ರೂ ಸಚ್ಚಿದಾನಂದ ಪರಮಾತ್ಮನ ಕಡೆ ನೀವು ಲಕ್ಷ್ಯ ಇಟ್ಕೊಂಡು ಯಾವ ಗುಡಿಗೆ ಹೋದ್ರೂ ಏನು ಸಮಸ್ಯೆ ಇಲ್ಲ. ಸಚ್ಚಿದಾನಂದ ಪರಮಾತ್ಮನ ಜ್ಞಾನವನ್ನ ಲಕ್ಷ್ಯದಲ್ಲಿಟ್ಕೊಂಡು ಯಾವ ಶಾಸ್ತ್ರ ಓದಿದ್ರೂ ಏನೂ ಸಮಸ್ಯೆ ಇಲ್ಲ. ತಿಳಿತ್ರ ಒಂದೇ ಒಂದು ಪರಮಾತ್ಮನ ಅದೇ ಅರಿವಿನ ಸ್ವರೂಪದೊಳಗ ನಮ್ಮ ಹೃದಯದಾಗ ಆದ, ಅದೇ ನಮಗ ಗುರುವಿನ ಸ್ವರೂಪನೂ ಆದ. ಆ ಗುರು ಅರಿವು ಪರಮಾತ್ಮ ಎಲ್ಲನೂ ಒಂದೇ ವಸ್ತು ಇದ್ದತ್ನಾಗ ಅದು ಏನ್ ಹೇಳ್ತದ ಅದರದೇ ಶಾಸ್ತ್ರ, ಆತ್ಮದ ಶಾಸ್ತ್ರನೇ ಹೊರಗೆ ಬಂದು ನಾನಾ ವಿಧವಾದ ವೇದ ಆಗಮ ಉಪನಿಷತ್ತಾಗಿವ. ಒಳಗಿರೋಂಥ ಆ ಆತ್ಮನೇ ವಿಚಾರ ಸಾಗರ, ಅವನೇ ಜ್ಞಾನ ಸಾಗರ, ಅವನೇ ಗುರು ಸೂರ್ಯ. ಗುರು ಸೂರ್ಯ ಹೋಲಿಸ್ತಾರ ಅವನಿಗೆ ಗುರು ಅಂತೇಳಿ. ಜ್ಞಾನ ಸಾಗರ, ಬೆಳಕು ಕೊಡ್ತಾನಲ್ಲ ಅದಕ್ಕೆ ಸೂರ್ಯ ಅಂತ, ಜ್ಞಾನ ಕೊಡೋಣ. ಈ ರೀತಿಯಾಗಿ ನಾವು ಆರಾಮ್ ಇರ್ಲಕ್ ಬರ್ತೋ. ಈ ಆರಾಮ್ ಇರ್ಲಕ್ ಯಾಕೆ ಬರಲ್ಲ ಅಂದ್ರೆ ಈ ರೀತಿಯಾದಂಥ ಸಮನ್ವಯ ಸೂತ್ರಗಳು ಗೊತ್ತಿಲ್ಲದಕ್ಕ ಅಜ್ಞಾನಿಗಳು ಏನ್ ಮಾಡ್ತಾರಂತಂದ್ರ ನಮ್ಮ ಗುರು ಬೇರೆ, ನಿಮ್ಮ ಗುರು ಬೇರೆ, ಸ್ಥಾವರಲಿಂಗ ಬೇರೆ, ಇಷ್ಟಲಿಂಗ ಬೇರೆ, ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ, ನಮ್ಮ ಗ್ರಂಥ ಬೇರೆ, ನಿಮ್ಮ ಗ್ರಂಥ ಬೇರೆ ಅಂತೇಳಿ ರೋಡಿಗೆ ನಿಂತು ವೇದಿಕೆ ಮೇಲೆ ಹುಚ್ಚುಚ್ಚು ಮಾತಾಡಿ ಜಗಳಕ್ಕೆ ಮೂಲ ಮಾಡ್ತಾರೆ. ಅದು ಭೇದ ಭಾವ ಯಾಕ ಅಂತಂದ್ರೆ ಅಜ್ಞಾನಿಗಳಿರುವ ಕಾರಣ. ಜ್ಞಾನ ಇಲ್ಲ, ಅಖಂಡ ಬ್ರಹ್ಮನ ಬಗ್ಗೆ ಅರಿವು ಇಲ್ಲ. ಹೀಗಾಗಿ ಏನಾಗ್ಯದ ಅಂತಂದ್ರೆ ಆ ಭೇದ ಭಾವ ಇದ್ದದ್ದಕ್ಕ ಅದಕ್ಕೆ ಮೊದಲಿನವ್ರು ಏನ್ ಮಾಡಿಬಿಟ್ರು, ಹಿಂದಿನ ಹಿರಿಯರು ಈ ಶಾಸ್ತ್ರಗಳು ಏನದವ ಜ್ಞಾನದ ಶಾಸ್ತ್ರಗಳು, ಜ್ಞಾನದ ಪುಣ್ಯ ಇದ್ದವನಿಗೆ ಮಾತ್ರ ಇದು ಕೈಗೆ ಹತ್ತಬೇಕು. ಈ ಪುಣ್ಯ ಇರಲಾರ್ದಂತ ಪಾಪಿಷ್ಟ್ರ ಕೈಗೆ, ಅಜ್ಞಾನಿಗಳ ಕೈಗೆ, ಅವಿವೇಕಿಗಳ ಕೈಗೆ ಈ ಬ್ರಹ್ಮಜ್ಞಾನ ತಲುಪಿತು ಅಂತಂದ್ರೆ ಅವರು ಅಪಾರ್ಥಗಳನ್ನು ಮಾಡ್ತಾರ, ಇದರದ್ದು ಮರ್ಯಾದೆ ತೆಗಿತಾರ, ಆ ತತ್ವಜ್ಞಾನ ಬಿಟ್ಟು ಜಗಳಾಡ್ಲಕತ್ತಿ ಬಿಡ್ತಾರ. ಹೀಗಾಗಿ ಅಂತ ಮೂರ್ಖರ ಕೈಗೆ ಇದು ಸಿಗಬಾರ್ದು ಅಂತೇಳಿ ಅದನ್ನ ಮುಚ್ಚಿಡ್ತಿದ್ರು. ಯಾರು ಬೇಕು ಅವರಿಗೆ ಹೇಳಲಿಕ್ಕೆ ಇದೇನು ಹುರಿದ ಹುರುಳಿಯೇ, ಹುರಿದ ಶೇಂಗಾವೇ ಅಂತ ಕೇಳ್ತಾರೆ ಶರಣರು ಒಂದ್ ಕಡೆ. ತತ್ವಜ್ಞಾನ ಕೈಗೆ ಸಿಕ್ಕವ್ರಿಗೆ ಹೇಳಕ್ಕ ಅದೇನು ಹುರಿದ ಶೇಂಗಾ ಏನ್ ಯಾರು ಬೇಕು ಅವ್ರಿಗೆ ಹಂಚಲಕ್ಕ. ಆ ತತ್ವಜ್ಞಾನಕ್ಕೆ ಬಂದು ಕುಂತು ಕೇಳಿ ಆ ಸಾಧನೆ ಮಾಡಿ ತಾವು ಮೋಕ್ಷ ಹೊಂದಬೇಕನ್ನಂಥವ್ರಿಗೆ ಇದು ಹೊರತು ಇದೇ ಒಂದು ಎಲ್ಲಿ ಬೇಕಲ್ಲಿ ಹೇಳ್ಕೊತ ತನ್ನೊಳಗೆ ಏನೂ ಸಾಧನೆ ಇರ್ಲಾರ್ದಂಗಿತ್ತು ಅಂತಂದ್ರ ಅವರೆಲ್ಲ ಅವಿವೇಕಿಗಳಿರ್ತಾರ. ಅಂಥವ್ರ ಕೈಗೆ ಇದು ಹತ್ತಬಾರ್ದು ಅನ್ನೋದಕ್ಕೆ ಅವರು ಮುಚ್ಚಿಡ್ತಿದ್ರು. ಆ ಮುಚ್ಚಿಡೋದಕ್ಕೊಂದು ಉದ್ದೇಶ, ಅಯೋಗ್ಯರ ಕೈಗೆ ತತ್ವಜ್ಞಾನ ಸಿಕ್ತಂದ್ರೆ ಅಪಾರ್ಥಕ್ಕೆ ಈಡಾಗ್ತದ ಅಂತೇಳಿ ಮುಚ್ಚಿಡ್ತಿದ್ರು. ಆದ್ರೆ ಈಗೇನಾಗ್ಬಿಡ್ತು, ಅದನ್ನು ತಗೊಂಡು ಎಲ್ಲಾ ಭಾಷೆಯಲ್ಲಿ ಭಾಷಾಂತರ ಮಾಡಿ ಎಲ್ಲರೂ ಓದಲಿ ಅಂತೇಳಿ ಕೊಟ್ರ ಎಲ್ಲರೂ ಓದಿ ಯಾವ ಉದ್ದೇಶಕ್ಕೆ ಆ ಮೂಲ ಗ್ರಂಥ ತಯಾರಾಗದ ಆ ಉದ್ದೇಶ ಅಲ್ಲೇ ಬಿಟ್ಟು ಏನ್ ಮಾಡಿದ್ರು, ಒಬ್ರಿಗೊಬ್ರು ನಂದು ದೊಡ್ಡದು ನಿಂದು ದೊಡ್ಡದು ಜಗಳಾಡ್ಲಕತ್ತ. ಇಷ್ಟೇ ಆಗಿದ್ದಲ್ಲಿ ಪರಿಸ್ಥಿತಿ. ಅದಕ್ಕೆ ನಾವು ಯಾರೇ ಜಗಳಾಡ್ಲಕತ್ತಾರ ಅಂತಂದ್ರ ಅವರೆಲ್ಲರೂ ಹುಚ್ಚರು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದಂಥ ಮೂರ್ಖರು, ದಡ್ಡರು. ಹಿಂಗಾಗಿ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟು ಬಿಡೋದು. ಏನೋ ನಮ್ಮ ಹತ್ರ ಕುಂತು ಬಂದು ಕೇಳ್ತಿದ್ರಂದ್ರ ಪುಣ್ಯ ಇದ್ರ ಸರಿ, ಪುಣ್ಯ ಇಲ್ಲ ಅಂದ್ರ ಅವ್ರ ಸಹವಾಸ ಬೇಡ, ಅವ್ರ ಸಂಗಟ ಮಾತಾಡೋದು ಬೇಡ. ಅವ್ರ ಪಾಡಿಗೆ ಅವ್ರಿಗೆ ಏನ್ ಮಾಡ್ತಾರ ಮಾಡ್ಕೊಳ್ಳಿ, ಏನ್ ಸಾಧಿಸ್ತಾರ ಸಾಧಿಸ್ಕೊಳ್ಳಿ. ಅದಕ್ಕೆ ಇಲ್ಲಿ ಯಾವುದೇ ನಿಂದೆಗಳು ಆ ಮೂಲ ಪರಮಾತ್ಮನಲ್ಲಿ ನಿಷ್ಠೆ ಹೆಚ್ಚಿಸ್ಲಕ್ಕದವೇ ಹೊರತು
ಯಾವುದು ಜಗಳ ಮಾಡ್ಲಕ್ ಅಲ್ಲ. ವಿಚಾರ ಸಾಗರದೊಳಗ ಪ್ರಾಸಂಗಿಕವಾಗಿ ಮಾಯೆಯ ವರ್ಣನ ಮಾಡ್ತಾ ಇದ್ದುದಕ್ಕೆ ನಾವು ಈ ಒಂದು ವಿವೇಕ ಚೂಡಾಮಣಿಗೆ ಸಂಬಂಧಪಟ್ಟಂತ ಮಾಯೆಯ ವರ್ಣನೆಯನ್ನ ನಾವು ಮಾಡ್ತಾ ಇದ್ದೀವಿ. ಈ ಎಲ್ಲ ವರ್ಣನೆಗಳನ್ನ ಬುಕ್ನಾಗ ಓದಿ ಅಷ್ಟೇ ಬುಕ್ಕಿನಾಗೆ ಶಂಕರಾಚಾರ್ಯರು ಹಂಗೆ ಹೇಳಿದ್ರು, ನಿಶ್ಚಲ್ದಾಸರು ಹಿಂಗೆ ಹೇಳಿದ್ರು. ಆದರೆ ಶರಣರು ಕೆಲವೊಂದು ಪ್ರಾಕ್ಟಿಕಲ್ ಮಾಡಿದ್ರು. ಏನಂತ ಒಂದು ವಚನ ಅದ ಕೇಳಿರ, ಜನಿತಕ್ಕೆ ತಾಯಾಗಿ ಹುಟ್ಟಿದಳು ಮಾಯೆ. ಮಾಯೆ ಬಗ್ಗೆ ವಚನ ಅದ, ಕೇಳಿರ ಇಲ್ಲ? ಪ್ರಾಕ್ಟಿಕಲ್ ಆಗಿ ತಿಳ್ಕೋರಿ ಅಂತ ಶರಣರು ದಾರಿ ತೋರಿಸ್ತಾರ. ಜನಿತಕ್ಕೆ ತಾಯಾಗಿ ಹುಟ್ಟಿದಳು ಮಾಯೆ. ಒಂದು ಸೆಕೆಂಡ್. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ. ಇಲ್ಲಿ ಏನಾಯ್ತು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಇಲ್ಲಿ ತಂದೆ ತಾಯಿ ಅಂತ ನಾವು ಏನು ಇಟ್ಕೊಂಡು ಕುಂತೀವಿ, ಅದು ಶುದ್ಧ ಬ್ರಹ್ಮನ ಲೀಲೆ ಅಂತೇಳಿ ನೋಡೋದು ಬಿಟ್ಟು ನಾವಿವು ನಾಮರೂಪಾತ್ಮಕ ತಂದೆ ತಾಯಿಗಳನ್ನೇ ಘನ ಮಾಡ್ಕೊಂಡು ಕೂತೀವಿ. ಆ ಒಂದು ನಾಮರೂಪಾತ್ಮಕ ತಂದೆ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಗೌರವದಿಂದ ನಡೆದಾರ ಈ ಜಗತ್ತಿನಾಗ? ನಾಮರೂಪಾತ್ಮಕ ತಂದೆ ತಾಯಿಗಳ ಜೊತೆಗೆ ಗೌರವದಿಂದ ನಡಿಲಿಕ್ಕೆ ಆಗ್ಲಿಕ್ಕತ್ತದ? ಅವರಿಗೆ ಇವರಿಗೆ 40 ವರ್ಷ ವ್ಯತ್ಯಾಸ ಇರ್ತದ. ಅವ್ರ ಸ್ವಭಾವನೆ ಬೇರೆ, ಇವ್ರ ಸ್ವಭಾವನೆ ಬೇರೆ. 30 ರಿಂದ 40 ವರ್ಷ ವ್ಯತ್ಯಾಸ ಇದ್ದಾಗ ಅವ್ರದ್ದು ಕಾಲಘಟ್ಟ ಬೇರೆ, ಇವ್ರ ಕಾಲಘಟ್ಟ ಬೇರೆ, ಒಬ್ರದೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಈ ಸಂಬಂಧ ತಾಯಿ ತಂದೆ ಮಕ್ಕಳು ಅನ್ನೋ ಸಂಬಂಧ ಇದು ಏನದ, ಇದು ಜ್ಞಾನದ ಸಂಬಂಧ ಅಲ್ಲ, ಇದು ಅಜ್ಞಾನದ ಸಂಬಂಧ, ಇದು ಮಾಯೆಯ ಸಂಬಂಧ. ಇಲ್ಲಿ ನಮಗೆ ನೆಮ್ಮದಿ ಸಿಗಬೇಕಾಗಿತ್ತಂದ್ರ ಮಗ ತಂದೆ ತಾಯಿ ಮೂವರು ಏನಾಗಬೇಕು? ಶುದ್ಧ ಬ್ರಹ್ಮ ಸ್ವರೂಪರು ಅನ್ನುವಂಥ ಜ್ಞಾನ ಬರಬೇಕು. ಬಂದಾಗೆ ಸಮಾಧಾನ. ಎಲ್ಲರೊಳಗ ಮೂವರೊಳಗ ಇರುವವನು ಒಬ್ಬನೇ ಬ್ರಹ್ಮ, ಒಬ್ಬನೇ ಆತ್ಮ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ. ಮಗಳಾಗಿ ಹುಟ್ಟಿರ್ಬೋದು, ಮಗ ಆಗಿ ಹುಟ್ಟಿರ್ಬೋದು. ಈ ಮಗಳು ಮಗ ಅನ್ನೋದ್ರಲಿಂತ ಎಷ್ಟು ಸುಖ ಸಿಕ್ಕದ್ರಿ ಈ ಜಗತ್ತಿನಾಗ? ಅವು ಎಲ್ಲ ತೊಂದರೆ ಕೊಡವೆ ಅದಾವಿಲ್ಲ ಸಂಬಂಧಗಳು. ಮಗ ಮಗಳು ತಂದೆ ತಾಯಿ ಅಂದದ್ದಕ್ಕೆ ಅಲ್ಲ ಈ ಸಮಸ್ಯೆ, ಇದು ಮಾಯೆಯ ಸಂಬಂಧ. ಹೌದಾ? ಅಲ್ಲ. ಇಲ್ಲಿ ನಾವು ಶಾಂತಿ ಹೊಂದಬೇಕಾದ್ರೆ ಇಲ್ಲಿ ನಾವು ಆತ್ಮಜ್ಞಾನಿಗಳಾದ್ರೆ ಮಾತ್ರ ಶಾಂತಿ ಸಿಗ್ತದೆ ಹೊರತು ಅವರಿಂದ ಆಸ್ ಇಟ್ ಈಸ್ ನಿಮಗೆ ಶಾಂತಿ ಸಿಗ್ಬೇಕಂದ್ರೆ ಈಗ ಸದ್ಯ ನಿಮಗೆ ಏನಾರ ಸುಖ ಅನಿಸಿರ್ಬೋದು. ಯಾಕೆ ಸುಖ ಅನಿಸ್ತದಂದ್ರೆ ಆ ಪರಿ ಡೊಗ್ಗಿರಿ ನೀವು, ಏನು ಅಬ್ಜೆಕ್ಷನ್ ಬರ್ಲಾರ್ದಂಗೆ ಡೊಗ್ಗಿಬಿಟ್ರಿ ನೀವು. ಒಂದನ್ನು ಕಡಿಮೆ ಆಗ್ಲಾರ್ದಂಗೆ ಅವ್ರು ಕೇಳೋದ್ರಕ್ಕಿಂತ ಮೊದಲೇ ಒಯ್ದು ಅನಿಸಿರಲ್ಲ. ಅದಕ್ಕೆ ಎಲ್ಲರೂ ಅಪ್ಪ ಅಪ್ಪ ಭಾಳ ಚಲೋ ಇದೆ ಅಪ್ಪ. ಒಂದೇನಾರ ಕಡಿಮೆ ಮಾಡಿ ನೋಡ್ರಿ, ಅವಾಗ ಗೊತ್ತಾಗ್ತದೆ ನಿಮ್ಗೆ ರಿಯಲ್ ನಿಮ್ಮ ಸಂಬಂಧದ ನಿಜವಾದ ಮುಖ. ಅವಾಗ ಗೊತ್ತಾಗ್ತದೆ. ಅವ್ರು ಕೇಳಿದ್ದೊಂದು ಏನಾರೇ ಬೇಡ ವಲ್ಲೆ ಅಂತ ಏನಾರ ಅಂದ್ ನೋಡ್ರಿ, ಗೊತ್ತಾಗ್ತದೆ. ಮತ್ತೆ ಅಲ್ಲಿ ವ್ಯತ್ಯಾಸ ಕ್ರಿಯೇಟ್ ಆಗ್ಲಾರ್ದಂಗೆ ಡೋಗಿ ಬಿಟ್ರಿ.
ನಿಮ್ಮತನ ಅನ್ನೋದು ಎಲ್ಲ ಕಳ್ಕೊಂಡು ಅಲ್ಲಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗಿರಿ ಅಂತೇಳಿ ಹೆಂಡತಿಗೆ ಚಲೋ ಗಂಡಿಗೆ ಚಲೋ ಹೆಂಡತಿ, ತಂದೆ ತಾಯಿ ಒಳ್ಳೆ ಮಕ್ಕಳು, ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ, ಇದೆಲ್ಲ ಏನಂದ್ರೆ ಒಬ್ಬರಿಗೊಬ್ಬರು ಡೊಗ್ಗಿದ್ದಕ್ಕಷ್ಟೆ. ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸತಿಯಾಗಿ ಕೂಡಿದಳು ಮಾಯೆ. ಗಂಡ ಹೆಂಡತಿ ಸಂಬಂಧನೂ ಇದು ಮಾಯೆಯ ಸಂಬಂಧನೇ ಇದು. ಒಬ್ಬರಿಗೊಬ್ಬರು ಬ್ರಹ್ಮ ಪರಮಾತ್ಮ ಅಂತೇಳಿ ತಿಳ್ಕೊಳ್ಳಿಲ್ಲ ಅಂತಂತಂದ್ರೆ ಅವ್ರಿಬ್ರು ಗಂಡ ಹೆಂಡತಿಯಾಗಿ ಗುದ್ದಾಡ್ಕೊತಾ ಇರ್ತಾರೆ. ಇದು ಆವಾಬ ಪರಿಯಲ್ಲಿ ಕಾಡಿತ್ತು ಮಾಯೆ. ಇವೆಲ್ಲ ಸುಳ್ಗಾಡ ಸಂಬಂಧಗಳೆಲ್ಲ ಇಟ್ಕೊಂಡು ಎಂತ ಪರಿ ಕಾಡ್ಲಕತ್ತದಲ್ಲಿ ಇದು ಮಾಯೆ. ಒಂದ್ ರೀತಿ ಅಲ್ಲಿದು ಇಷ್ಟು ರೀತಿಲಿಂತ. ಅದಕ್ಕೆ ಇದ್ರಾಗ ಬುದ್ಧ ಹುಷಾರಿ ಅದ. ಹೆಂಡತಿ ಮಗ ರಾಹುಲ್ ಅಂದ, ಇದೆಲ್ಲ ಡೇಂಜರ್. ಇದು ಬೆಳೆಸಿದ್ರೆ ಇದು ಪೂರ್ತಿ ನನ್ನ ಜೀವ ಹೊಡಿತದ. ಇದು ಬ್ಯಾಡ ಅಂತ ಹೇಳಕ್ಕೆ ಅವ ಶಾಣೆ ಆಗಿಬಿಟ್ಟ. ಈ ಮಾಯೆಯ ಕಳೆವಡೆ ಎನ್ನಳವಲ್ಲ. ಇದನ್ನ ಕಳ್ಕೋಬೇಕಾದ್ರ ಯಾವ ರೀತಿಯಲ್ಲಿ ಬಂದದು ನಮಗ್ ಗೊತ್ತಿರ್ಲಾರ್ದಂಗೆ ನಮ್ಮನ್ನ ಡೊಗ್ಗಿಸ್ಲಕ್ ನೋಡ್ತದಲ್ಲ. ಅದಕ್ಕ ಇದು ಕಳ್ಕೊಳ್ಳೋದು ಅಷ್ಟು ಸರಳ ಇಲ್ಲ. ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಇದು ಹೆಂಗ್ ಕಳ್ಕೋಬೇಕಂತೇಳಿ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಅದಕ್ಕೆ ನಾನೇ ನಿಮಗೆ ಶರಣಾಗತನಾಗ್ತೀನಿ. ಅದಕ್ಕೆ ಅವರೆಲ್ಲರೂ ಮಾದರಸ ಮಾದಲಾಂಬಿಕೆ, ನನ್ನ ತಂದೆ, ನನ್ನ ತಾಯಿ, ನಾನೊಬ್ಬ ಬ್ರಾಹ್ಮಣ ಹಂಗಂತೇಳಿ ಅವ್ರೇನು ಆ ಮಾಯಾಜಾಲದ ಸಂಬಂಧ, ಜಾತಿ, ಧರ್ಮ ಅವೆಲ್ಲ ಓಸು ತ್ಯಾಗ ಮಾಡಿ ಸೀದ ಗುರುಗಳ ಬಳಿ ಬಂದು, ಗುರುವಿಗೆ ದೇವರಂದ್ರ ಕೂಡಲ ಸಂಗಮನಾಥ ಅಂದ್ರು, ಮತ್ತೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತೇಳಿ ಗುರುವಿಗೆ ಶರಣರಾದರಲ್ಲೇ. ಏನಾರೆ ಮಾಡುವ ಮಾಡೆ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಅದಕ್ಕೆ ಈ ಮಾಯೆಯ ವರ್ಣನೆ ಮಾಡಬೇಕಾದ್ರೆ ಈ ಸಂಬಂಧಗಳಲ್ಲಿ ಇರುವಂತ ಅಜ್ಞಾನದ ಭಾವನೆಗಳು ಏನದವ ಇವುಗಳನ್ನ ಕಳ್ಕೋಬೇಕು. ಹೆಂಗ್ ಬೇಕಂಗೆ ಮಾತಾಡ್ತಾರ, ಹೆಂಗ ಬೇಕಂಗೆ ಇರ್ತಾರ, ಏನ್ ಬೇಕಾದೇ ಆಗ್ತಿರ್ತದ. ಯಾಕೆ ಆಗ್ತದ? ಮಾಯೆಯನ್ನ ನಂಬಿ ಮಾಯೆಯ ಸಂಬಂಧದಲ್ಲಿದ್ದದಕ್ಕೆ ಇವೆಲ್ಲ ಕಿರಿಕಿರಿ. ಅದು ಬ್ರಹ್ಮನ ಲೀಲೆ. ಏನೇನ್ ಮಾತಾಡ್ಲಿ, ಏನೇನ್ ಮಾಡ್ತಾರ ಮಾಡ್ಲಿ. ಅದಕ್ಕೆ ಇಲ್ಲಿ ಕಾಯಕ ಏನ್ ಹೇಳಿದ್ರು, ಸತ್ವಗುಣದಲ್ಲಿ ರಜೋಗುಣ ತಮೋಗುಣದ ಬಗ್ಗೆ ತಿಳ್ಕೊಂಡಿರಿ. ಸತ್ವಗುಣದ ಏನೇನದಾವ ಅಂತಂದ್ರೆ 5 ಅದಾವ. 1ನೇದ್ದು ಸ್ವಾತ್ಮಾನುಭೂತಿ, 2ನೇದ್ದು ಪರಮ ಪ್ರಶಾಂತಿ, 3ನೇದ್ದು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ನಮಗ ಏನು ಸಿಗಬೇಕು ಅದು ಸಿಕ್ಕದಪ್ಪ, ನಾವು ಇದ್ರಾಗ ಆರಾಮದೀವಿ, ನಮ್ಗೆ ಹೆಚ್ಚಿನ ಆಸೆ ಇಲ್ಲ. ಡು ನಾಟ್ ಕಂಪೇರ್, ಡು ನಾಟ್ ಕ್ರಿಟಿಸೈಸ್, ಡು ನಾಟ್ ಎಕ್ಸ್ಪೆಕ್ಟ್. 3 ಸೂತ್ರದವು. ಈ 3 ಸೂತ್ರಗಳನ್ನು ನಾವು ಸರಿಯಾಗಿ ಪಾಲಿಸಬೇಕು ತೃಪ್ತವಾಗಿರ್ಬೇಕಾದ್ರೆ. ಡು ನಾಟ್ ಕಂಪೇರ್, ಯಾರ ಜೊತೆಗೂ ನಮ್ಮನ್ನ ಹೋಲಿಸ್ಕೋಬಾರದು. ಅವ್ರ ಬಲ್ಲಿ ಅದು ಅದ, ನಮ್ಮ ಬಲ್ಲಿ ಇಲ್ಲ, ನಮ್ಮ ಬಲ್ಲಿ ಇದು ಅದ, ಅವ್ರ ಬಲ್ಲಿ ಇಲ್ಲ. ನಮ್ಮ ಬಲ್ಲಿ ಇದ್ದುದ್ರ ಬಗ್ಗೆ ಅವ್ರಿಗೆ ಹೋಲಿಕೆ, ಅವ್ರ ಬಲ್ಲಿ ಇಲ್ಲ ಅಂತಂದ್ರ ಅವರು ಬಡವ್ರು ಕಾಣ್ತಾರ. ಅವ್ರ ಬಲ್ಲಿ ಇದ್ದದ್ದು ನೋಡಿ ನಮ್ಮ ಬಲ್ಲಿ ಇಲ್ಲ ಅಂತಂದ್ರೆ ನಾವು ಬಡವ್ರು ಕಾಣ್ತೀವಿ. ಹಿಂಗಾಗಿ ಕೀಳರಿಮೆ ಬುದ್ಧಿನೇ ಬೇಡ, ಕಂಪೇರ್ ಮಾಡಬೇಡ್ರಿ. ನಿಮಗೆ ಏನದ ಭೋಗದಾಗ ಅದನ್ನ ನೀವು ಭೋಗಿಸ್ಬೇಕು, ಸಂತೋಷವಾಗಿರ್ರಿ. ಇದು ಒಂದು. ಡು ನಾಟ್ ಕಂಪೇರ್. ಮತ್ತೇನು? ಡು ನಾಟ್ ಎಕ್ಸ್ಪೆಕ್ಟ್, ಯಾರಿಂದ ಏನನ್ನು ಅಪೇಕ್ಷಿಸಬೇಡ. ಈ ಬಯಕೆ ಬೇಡಿಕೆ ಅವ್ರಲಿಂತ ಅದು ಆಗ್ಬೇಕು, ಇವ್ರಲಿಂತ ಇದು ಆಗ್ಬೇಕು, ಬೇಕಾದಷ್ಟದ ಕೊಟ್ರೆ ಸಮಿತದೇನು, ಸುಡ್ಲಾರ್ದಷ್ಟು ಇದ್ರು ಒಂದು ಕೊಡಂಗಿಲ್ಲ ನೋಡು, ಹಂಗ ಹಿಂಗ. ಏನ್ಯಾಕಿರ್ಲಕ್? ಸುಟ್ರು ಸುಡ್ಲಾರ್ದಟ್ಟು ಯಾರು ಬೇಕಾದವ್ರಿಗೆ ಇರಲಕ್. ನಾವು ಅದ್ರ ಸಲುವಾಗಿ ಸುಟ್ಕೊಳ್ಳೋದು ಬೇಡ, ಅವ್ರು ಏನ್ಯಾಕೆ ಮಾಡ್ಕೊಳಕ. ಹಿಂಗಾಗಿ ನಾವು ಏನು ತಲೆ ಕೆಲ್ಸ್ಕೊಳಕ್ ಹೋಗೋದಿಲ್ಲ. ನಮ್ಮಲ್ಲಿ ಏನದ ಅದರೊಳಗೆ ತೃಪ್ತಿಲಿಂತ ಆನಂದವಾಗಿ ಸಂತೃಪ್ತವಾಗಿರ್ಬೇಕು. ಡು ನಾಟ್ ಎಕ್ಸ್ಪೆಕ್ಟ್, ಡು ನಾಟ್ ಕಂಪೇರ್. 3ನೇದ್ದೇನದ? ನಮ್ಮಲ್ಲಿ ಇದ್ದವರಿಗೆ ಇಲ್ಲದವರಿಗೆ ನೋಡಿ ಕೆಲವೊಬ್ಬರು ಶ್ರೀಮಂತರು ಅಂತೇಳಿ, ಕೆಲವೊಬ್ಬರು ಬಡವರು ಅಂತೇಳಿ ಅವ್ರಿಗೆ ನೀವು ಕ್ರಿಟಿಸೈಸ್ ಮಾಡಬೇಡ್ರಿ. ದೃಷ್ಟಿಕೋನ ಸರಿಗಿಲ್ಲ.
ಜನರದು ದೃಷ್ಟಿಕೋನ ಸರಿಗಿಲ್ಲ. ಏನು ಯಾರೇ ಒಂದಿಷ್ಟು ನೌಕರಿ ಮಾಡ್ತಾರ, ಪಗಾರ ಬರ್ತದ ಅಂದ ಕೂಡ್ಲೇನೆ ಇವರು ದುಡಿಯುವ ವರ್ಗದವರು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಪಡ್ಯಾರ. ಡೈಲಿ ವೇಜಸ್ನಾಗ ಇದ್ದವರು ತಿಂಗಳ ಪಗಾರ ಬರೋವ್ರ ಬಗ್ಗೆ ಹೊಟ್ಟೆ ಕಿಚ್ಚಪಡ. ಏನ್ ಬೇಕಾದ್ರೆ ಅನ್ನೋದು. ಅವ್ರಿಗೆ ಟಪಿಗೆ ಹಾಕ್ಬೇಕು, ಅವ್ರ ಬಲ್ಲಿ ರೊಕ್ಕ, ಸಣ್ಣ ಕೆಲಸ ಮಾಡಿ ಜಗ್ಗಿ ರೊಕ್ಕ ಅವ್ರ ಬಲ್ಲಿ ಇಸ್ಕೋಬೇಕು. ಇವು ದೃಷ್ಟಿಕೋನ ಸರಿಗಿಲ್ಲ. ಮತ್ತೆ ನೌಕರಿ ಇದ್ದವ್ರಿಗೆ ಮತ್ತೆ ಅವ್ರಕ್ಕಿಂತ ಹೆಚ್ಚಿನ ಅನುಕೂಲ ಇದ್ದವ್ರ ಬಗ್ಗೆ ಹೊಟ್ಟೆ ಕಿಚ್ಚು, ಮತ್ತೆ ಅವ್ರಕ್ಕಿಂತ ದೊಡ್ಡವ್ರಕ್ಕಿಂತ ಅವ್ರ ಬಗ್ಗೆ ಅವ್ರಿಗೆ ಹೊಟ್ಟೆ ಕಿಚ್ಚು. ಇವೆಲ್ಲ ಬ್ಯಾಡ್. ಡು ನಾಟ್ ಕ್ರಿಟಿಸೈಸ್. ಯಾರನ್ನ ಕ್ರಿಟಿಸೈಸ್ ಮಾಡಬೇಡ್ರಿ, ಟೀಕೆ ಮಾಡಬೇಡ್ರಿ. ಮತ್ತೆ ಯಾರಿಗಾರ ನೋಡಿದ್ರೆ ತಮ್ಕಿಂತ ಕಡಿದ್ರೆ ಮನೆಯಾಗ ನೋಡಿದ್ರೆ ಕೂಳಿಗೆ ದಿಕ್ಕಿಲ್ಲ ಅನ್ನೋದು, ಅಂತಿಂತವ್ರು ಹೆಂಗ ಮಾಡ್ತಾರ ನೋಡು ಅನ್ನೋದು. ಇವೆಲ್ಲ ಬೇಡ. ಯಾರಿಗೆ ಟೀಕೆ ಮಾಡಬೇಡ್ರಿ, ಯಾರಿಂದ ಏನು ಅಪೇಕ್ಷಿಸಬೇಡ್ರಿ, ಮತ್ತೆ ಯಾರ ಜೊತೆಗೂ ನಿಮ್ಮನ್ನ ಹೋಲಿಸಿಕೊಳ್ಳಬೇಡ್ರಿ. ಇವು 3 ಸೂತ್ರಗಳು ಒಂದ್ ಕಡೆ ಬರ್ಕೊಡ್ರಿ. ಟು ಬಿ ಪೀಸ್ಫುಲ್, ನೀವು ಸಂತೋಷವಾಗಿರ್ಬೇಕಾಗಿತ್ತು, ಸಂತೃಪ್ತವಾಗಿರ್ಬೇಕಾಗಿತ್ತಂದ್ರ ಡು ನಾಟ್ ಕಂಪೇರ್, ಡು ನಾಟ್ ಕ್ರಿಟಿಸೈಸ್, ಡು ನಾಟ್ ಎಕ್ಸ್ಪೆಕ್ಟ್. ಮಹರ್ಷಿ ಅರವಿಂದರು ಮತ್ತೆ ಮದರ್ ಮೀರಾ ಕೊಟ್ಟಂತ ಸೂತ್ರ ಇದು. ಇವು 3 ಅವರು ಸಾಮಾನ್ಯವಾಗಿ ಎಲ್ಲರಿಗೆ ಕಾಡುತ್ತಾ ಇರೋಂಥ ಸಮಸ್ಯೆಗಳನ್ನ ಕುರಿತು ಹೇಳಿದ ಮೇಲೆ ನೀವು ಏನಾರ ಕಷ್ಟಕ್ಕೀಡಾಗಿರಿ ಅಂತಂದ್ರೆ ನಿಮ್ಮೊಳಗಿನ ಅಂತಃಕರಣದೊಳಗ ಯಾವುದೋ ಮತ್ತೆ ಬೇರೆ ಸಮಸ್ಯೆ ಇತ್ತು ಅಂದ್ರೆ ಆ ಸಮಸ್ಯೆ ಇದರೊಳಗೆ ಸೇರಿಸ್ಕೋಬಹುದು. ಓಪನ್ ಇಟ್ಟರ್ ಅವರು. ನಮಗೆ ಯಾವುದರಿಂದ ಸಮಸ್ಯೆ ಆಗ್ಲಕತ್ತದ ಅದನ್ನ ತೆಳಗೆ ಬರೆಯೋದಪ್ಪ, ಡು ನಾಟ್ ಅಂತೇಳಿ ಬರೆಯೋದು. ಇದು ಮಾಡಬೇಡ, ನಿಷಿದ್ಧ ಕರ್ಮ. ಮತ್ತೇನದು ನಿಷಿದ್ಧ ಕರ್ಮ. ಏಸಾದರೂ ನಿಮ್ಮೊಳಗೆ ಸಮಸ್ಯೆಗಳಿದ್ದು ಅಂದ್ರೆ ಆ ಸಮಸ್ಯೆಗಳನ್ನ ಏನ್ ಮಾಡ್ಬೇಕು, ಈ ಲೀಸ್ಟ್ನಾಗ ಸೇರಿಸ್ಕೊಂಡು ಯಾರಿಗೆ ಉಪದೇಶ ಮಾಡಬೇಕು? ಚಿದಾಭಾಸನಿಗೆ ಉಪದೇಶ ಮಾಡಬೇಕು. ಯಾರಾಗಿ ಉಪದೇಶ ಮಾಡಬೇಕು? ಸಾಕ್ಷಿಯಾಗಿ, ಕೂಟಸ್ಥನಾಗಿ, ಅರಿವಾಗಿ, ಆತ್ಮವಾಗಿ ನಿಮ್ಮ ಚಿದಾಭಾಸನಿಗೆ ನೀವೇ ಉಪದೇಶ ಮಾಡ್ಕೋಬೇಕು. ಸಂತೃಪ್ತ ಇರೋದಕ್ಕೆ ದಾರಿ ಗೊತ್ತಾಯ್ತಾ? ಇಲ್ಲ ಅಂತಂದ್ರೆ ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡ್ಕೊಂಡ್ರಿ ಅತೃಪ್ತಿ ಶುರು ಆಗ್ತದ. ಅತೃಪ್ತಿ ಶುರು ಆಗಿ ಏನ್ ಮಾಡ್ತೀರಿ, ಅದನ್ನ ಪಡ್ಕೊಳಕ್ಕ ಇನ್ನ ಹೆಚ್ಚಿನ ಆಸೆ ಪಡ್ಕೋತ ಅಲ್ಲಿ ಇಲ್ಲಿ ಸಾಲ ಶೂಲ ಲೋನು ಅವು ಇವು ಮಾಡಿ ಅದನ್ನ ಪಡ್ಕೊಳಕ್ ಹೋಗ್ತೀರಿ. ಅದು ಏನಾಯ್ತು? ಎಕ್ಸ್ಪೆಕ್ಟ್ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದ್ರು ನಿಮ್ ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂತಂದ್ರ ಕ್ರಿಟಿಸೈಸ್ ಚಾಲು. ಅವ್ರಿಗೆ ಇವ್ರಿಗೆ ಬೈದ್, ಅವ್ರು ನೋಡ್ ಮಾಡ್ಲಕ್ ಹೋದೇವ್, ಇವ್ರು ನೋಡ್ ಮಾಡ್ಲಕ್ ಹೋದೇವ್, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಹುಚ್ಚು ಮಾಡೋದು. ನೆಕ್ಸ್ಟ್ ಪ್ರಹರ್ಷ. ಪ್ರಹರ್ಷ ಅಂತಂದ್ರೆ ಆನಂದ ಅನುಭಾತಿ, ಪರಮಾನಂದ ಪ್ರಾಪ್ತಿ. ಇದು ಪರಿಪೂರ್ಣ ಜ್ಞಾನದಿಂದ ಉಂಟಾದ ಆತ್ಮ ಅನುಭವದ ಸಮಾಧಿ ಸ್ಥಿತಿ. ಜ್ಞಾನದ ಸಮಾಧಿ. ಕಣ್ಣು ಮುಚ್ಚಿಕೊಂಡು ಸುಮ್ ಕೂತದ್ದು, ಎಲ್ಲಾ ಮರ್ತದ್ದು, ಅಜ್ಞಾನದ ಸಮಾಧಿ ಎಲ್ಲ ಅರಿವಿಗೆ ಬರ್ತಿರ್ಬೇಕು. ಆ ಅರಿವಿಗೆ ಬಂದು ಆನಂದ ಆಗ್ತಿರ್ಬೇಕು. ಆನಂದ ನಿಮ್ಮ ವಾಣಿಯ ಮೂಲಕ ಹೊರಗೆ ಹರಿತಾ ಇತ್ತು ಅಂತಂದ್ರ ಅದು ಶುದ್ಧ ರೂಪ ಬ್ರಹ್ಮನ ವಿಚಾರನೆ ಹೇಳ್ತಿರ್ಬೇಕು. ಅಲ್ಲಿ ಕೆಲಸಗಳು ಏನಾರ ನಡೀತಿದ್ದು ನೀವು ಮೈ ಕೈಗಳಿಲ್ಲ ಅಂತಂದ್ರ ಆ ಅಶುದ್ಧ ರೂಪದ ಕೆಲಸಗಳ ಬಿಟ್ಟು ಎಲ್ಲ ಶುದ್ಧ ರೂಪದ ಕೆಲಸಗಳಂದ್ರೆ ಬ್ರಹ್ಮನ ಲೀಲೆಗಳೇ ನಡೀತಾ ಇರಬೇಕು. ಒಳಗ ಬ್ರಹ್ಮನ ಭಾವನೆನೇ ತುಂಬಿರಬೇಕು ಮನಸ್ಸಿನೊಳಗ. ಹೃದಯದೊಳಗ ನಾನು ಬ್ರಹ್ಮ ಅನ್ನುವಂತ ಭಾವನೆ. ಆಲೋಚನೆ ಕೂಡ ಬ್ರಹ್ಮನಾಗೆ ಆಲೋಚನೆ ಮಾಡೋದು. ಮತ್ತೇನಪ್ಪಾ ಅಂದ್ರ ಮಾತಿನೊಳಗ ಬ್ರಹ್ಮನ ವಾಣಿನೇ, ಪರಮಾತ್ಮನ ನುಡಿ, ಶಿವ ನುಡಿ, ಹಿತ ನುಡಿ, ಏನೇನಂತಿರಲ್ಲ ಅವೇ. ಮಾಡುವ ಕೆಲಸಗಳೆಲ್ಲ ಸತ್ಕ್ರಿಯಾ, ಪರಮಾತ್ಮನ ಕ್ರಿಯೆಗಳಂತೇಳಿ ಮಾಡೋದು. ಇದು ಮಾಡೋದಕ್ಕ ಅತ್ಯಂತ ಹರ್ಷ. ಪ್ರಹರ್ಷ ಅಂದರೆ ಅತ್ಯಂತ ಆನಂದ ಅನುಭವ. ಇದು ಪರಿಪೂರ್ಣ ಜ್ಞಾನದಿಂದ ಉಂಟಾದ ಆತ್ಮಾನುಭವದ ಸಮಾಧಿ. ಈ ಸ್ಥಿತಿಯಲ್ಲಿ ಬರುವ ನಿರತಿಶಯ ಸುಖ.
ಇದಕ್ಕಿಂತ ಅತಿಶಯವಾದದ್ದು ಮತ್ತಿನ್ನೇನಿಲ್ಲ. ನಿರತಿಶಯ ಅಂದ್ರೆ ಒಂದೇ, ಪರಮಾನಂದ ಅಂದ್ರೆ ಒಂದೇ. ಅದಕ್ಕಿಂತ ದೊಡ್ಡ ಆನಂದ ಮತ್ತೊಂದಿಲ್ಲ. ಇದು ಹೊರಗಿನ ವಿಷಯಗಳಿಂದ ಬರುವ ಆನಂದವಲ್ಲ, ಇದು ಒಳಗಿನಿಂದ ಬರೋದಿದು. ಇಂಟರ್ನಲ್, ಹೊರಗಿನಿಂದ ಬರೋದಲ್ಲದು. ಇದು ತನ್ನೊಳಗೆ ನಿರಪೇಕ್ಷವಾಗಿ ಉಕ್ಕುವ ಆತ್ಮಾನಂದ. ಇದೇ ಅಲೌಕಿಕ ಆನಂದ ಅಂತ ನೋಡ್ತೇನೆ. ಪ್ರಹರ್ಷ ಅಂದ್ರೆ ಒಳಗಿನಿಂದ ಬರೋದು. ಅದಕ್ಕ ಯಾವಾಗ ಯಾವಾಗ ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ದುಃಖ, ಚಿಂತೆ, ಭಯ ಏನೇನು ಬರ್ತಿರ್ತಾವ, ಅವೆಲ್ಲ ಬಂದಾಗ ಏನಾಗಬೇಕು? ಇವೆಲ್ಲ ಮಾಯಾಜನ್ಯ, ಅಜ್ಞಾನದಿಂದ ಜನ್ಯವಾಗಿದ್ದು. ಇವಕ್ಕ ನನಗ ಸಂಬಂಧ ಇಲ್ಲ. ನಾನು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ಬ್ರಹ್ಮ. ಹೀಗಾಗಿ ನಾನೇನ್ ಮಾಡಬೇಕು? ನನ್ನೊಳಗಿನ ಆತ್ಮಾನುಭೂತಿಯಲ್ಲಿ ನಾನು ಉಳಿಯಬೇಕು. ನನ್ನ ಆತ್ಮದ ಆನಂದ ಅನುಭೂತಿಯಲ್ಲಿ ಉಳಿದು ಇವೆಲ್ಲವನ್ನ ಗೌಣ ಮಾಡಬೇಕು, ಇವೆಲ್ಲವನ್ನ ನಿವೃತ್ತಿ ಮಾಡ್ಕೋಬೇಕು. ಇದು ದೃಢವಾದ ಸಂಕಲ್ಪ ಮಾಡ್ಕೋಬೇಕು. ಆನಂದ ಸ್ವರೂಪ ಅನ್ನೋದು ನೀವು ಮರೆತು ಕಾಮ ಸ್ವರೂಪ, ಕ್ರೋಧ ಸ್ವರೂಪ, ಲೋಭ ಸ್ವರೂಪ, ಮೋಹ ಸ್ವರೂಪ, ಮದ ಸ್ವರೂಪ, ಮತ್ಸರ ಸ್ವರೂಪ ಏನೇನೋ ಹಾಲಕ್ಕೆ ಹೋಗ್ತಿರಲ್ಲ. ಅವು ಯಾವ ನಿಮ್ಮ ಸ್ವರೂಪಗಳಲ್ಲ. ನಿಮ್ಮ ಸ್ವರೂಪ ಇರೋದು ಆನಂದ ಸ್ವರೂಪ. ನನ್ನ ಸ್ವರೂಪವನ್ನು ಮರ್ತದ್ದಕ್ಕೆ ಅವ್ರು ಇನ್ನೊಂದು ಏನೋ ಸ್ವರೂಪ ಹಾಲಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಿಮ್ಮ ಒಳಗಿನ ಮತ್ತೆಲ್ಲಿದ ಹೊರಗೆ ರೊಕ್ಕ ಕೊಟ್ಟು ತರೋದು ಬೇಕಾಗಿಲ್ಲ. ಇದು ನಿಮ್ಮ ಒಳಗೆ ಮಾಡ್ಕೊಳಕ್ ಬರ್ತದ ಅಂತೇಳಿ ದಾರಿ ತೋರಿಸ್ಲಕತ್ತಾರ. ಇದೇ ಕಾಯಕ. ಈ ಕಾಯಕ ಮಾಡಬೇಕು. ಈ ಕಾಯಕ ಮಾಡೋದ್ರಾಗ ನಿಮ್ಗೆ ಏನೇನು ಅನುಭವ ಆಯ್ತು, ನಿಮಗೆ ದುಃಖ ಉಂಟಾಗಂತದ, ಅಪಮಾನ ಉಂಟಾಗಂತದ ಪ್ರಸಂಗಗಳು ಎಷ್ಟು ಎದುರಾದು, ಆ ಸಮಯದಲ್ಲಿ ನೀವು ನಿಮ್ಮ ಆತ್ಮದ ಅನುಭೂತಿ ಮಾಡಿಕೊಂಡು ಅವುಗಳನ್ನು ಯಾವ ರೀತಿ ಹತ್ತಿಕ್ಕಿ ನಿಮ್ಮ ಪ್ರಹರ್ಷದಲ್ಲಿ ನೀವಿರ್ತೀರಿ ಅದನ್ನ ನಿಮ್ಮ ಅನುಭವ ಮಾಡಿಕೊಂಡು ಆ ಅನುಭವವನ್ನ ಇತರ ಜೀವಿಗಳಿಗೆ ಹೇಳಬೇಕು. ಅದೇ ದಾಸೋಹ. ಕಾಯಕ ದಾಸೋಹ ಅಂದ್ರೆ ಇದೆ. ಈ ರೀತಿ ಯಾರು ಮಾಡ್ತಾರ ಅವರ ಕಾಯವೇ ಕೈಲಾಸ. ಅವರು ನುಡಿದುದೇ ವೇದ, ನಡೆದುದೇ ಪರತತ್ವ. ತತ್ವಜ್ಞಾನದ ದಾರಿನೇ ಅವ್ರು ನಡೆದದ್ದೇ ಪರತತ್ವ ಜ್ಞಾನದ ಮಾರ್ಗ. ಪ್ರಹರ್ಷ ಅಂದ್ಮೇಲೆ ಪರಮಾತ್ಮನಲ್ಲಿ ನಿಷ್ಠೆ. ಚನ್ನಬಸವಣ್ಣವ್ರು ಅದೇ ಏಕದೇವ ನಿಷ್ಠೆ ಹೇಳ್ಯಾರಲ್ಲ, ಅದರಂಗೆ ಇದು ಒಂದು ನಿಷ್ಠೆ. ಇದನ್ನು ಕೂಡ ಕಾಯಕನೇ ಮಾಡಬೇಕಷ್ಟೆ. ಭಗವಂತನಲ್ಲಿ ದೃಢವಾದ ಭಕ್ತಿ, ಶ್ರದ್ಧೆ ಇರುತ್ತದೆ. ನಾವು ತಪ್ಪು ಮಾಡಿಕೊಂಡು ಒಳಗಿನ ವಿಷಯ ವಸ್ತುಗಳಲ್ಲಿ ಸುಖ ಸಂತೋಷಗಳನ್ನು ಹುಡುಕುವುದರಲ್ಲಿ ಸಂಪೂರ್ಣವಾಗಿ ನಿರತರಾಗಿ ಏನ್ ಮಾಡ್ತೀವಿ? ಇವೆಲ್ಲ ದೇಹ, ಮನಸ್ಸು, ಬುದ್ಧಿಯಲ್ಲಿ ನಡೆಯುವ ಕ್ರಿಯೆ, ಅವುಗಳನ್ನು ನಾವು ದೂರ ಮಾಡಿದರೆ ಹೊರ ಜಗತ್ತು ಮತ್ತು ಒಳ ಜಗತ್ತು ಎರಡೂ ಮಾಯವಾಗಿ ಹೊರಗೆ ಅಲೌಕಿಕ ಅನುಭವ ಗೋಚರಿಸುತ್ತದೆ. ರಜ ತಮೋ ಗುಣಗಳು ಕಾಣೆಯದೆಯಾಗಿ ಆಗ ಸತ್ವದ ಪ್ರಕಾಶದಲ್ಲಿ ಜೀವವು ಆತ್ಮ ಸಾಕ್ಷಾತ್ಕಾರ ಪಡೆಯುವುದರಲ್ಲಿ ಲೀನವಾಗುತ್ತದೆ. ಅದಕ್ಕೆ ಆತ್ಮಾನುಭವ ಒಂದು ಸಾರೆ ಆದರೆ ಸಾಕೇ ಸಾಕು, ಆಗ ಜನ್ಮ ಸಫಲವಾಗುತ್ತದೆ. ಅದರಿಂದ ಎಂದೂ ಸಂಸಾರಕ್ಕೆ ಒಳ್ಳೆ ಬರುವಂತಿಲ್ಲ. ಹುಟ್ಟು ಸಾವುಗಳ ಇರುವುದೇ ಇಲ್ಲ. ದೇಹಾದಿಗಳಲ್ಲಿ ಅಧ್ಯಾರೋಪ ಮಾಡುವ ವಿದ್ಯೆ ಇರುವುದೇ ಇಲ್ಲ. ಆ ಪರಂಧಾಮದಿಂದ ಹಿಂದಿರುಗಿ ಬರುವ ಸಂಭವವೇ ಇಲ್ಲ. ಅದಕ್ಕೆ ಪರಂಧಾಮ ಅಂತಂದ್ರು. ಅವನು ಅನಂತ ಆನಂದದಲ್ಲಿ ಶಾಶ್ವತವಾಗಿ ನಿಲ್ಲುತ್ತಾನೆ. ಏನ್ ಹಿಂಗಂದ್ರ ಅಂತಂದ್ರ, ನಾಮ ರೂಪಗಳನ್ನ, ನಿಮ್ಮ ವೈಯಕ್ತಿಕ ನಾಮ ರೂಪ ಕ್ರಿಯೆಗಳನ್ನ
ಏನ್ ಮಾಡ್ಬೇಕು? ನಿವೃತ್ತಿ ಮಾಡಿಕೊಂಡು ನಿಮ್ಮ ಪ್ರವೃತ್ತಿ ಒಳಗೆ ಏನ್ ತರಬೇಕು? ಅಹಂ ಬ್ರಹ್ಮ ಅಸ್ಮಿ. ನಿಮ್ಮ ನಾಮ ರೂಪ ಕ್ರಿಯೆ ಅಂದ್ರೇನು, ವಿದ್ಯೆ ಹುದ್ದೆ ಜಾತಿ ಧರ್ಮ ಏನೇನದೋ ಅವೆಲ್ಲನೂ ನಿವೃತ್ತಿ ಮಾಡಿಕೊಂಡು ನಿಮ್ಮ ಪ್ರವೃತ್ತಿಯಲ್ಲಿ ಅಹಂ ಬ್ರಹ್ಮ ಅಸ್ಮಿ ಅಂತೇಳಿ ನೀವು ನಿರ್ಧಾರ ಮಾಡಿಕೊಂಡು ನಿಮ್ಮ ಬ್ರಹ್ಮದ ದೃಷ್ಟಿಯಿಂದ ಜಗತ್ತನ್ನ ನೋಡಿದಾಗ ಜಗತ್ತಿನೊಳಗಿನ ನಾಮರೂಪಗಳು ನಿವೃತ್ತಿಯಾಗಿ ಹೋಗ್ಬಿಡ್ತಾವ. ನಿಮ್ಮ ದೃಷ್ಟಿಯಲ್ಲಿ ಯಾವ ನಾಮರೂಪಗಳು ನಿಮಗೆ ಕಾಣಂಗಿಲ್ಲ. ಯಾವಾಗ ನೀವು ಬ್ರಹ್ಮನಾಗಿ ಜಗತ್ತನ್ನು ನೋಡಿದ್ರಿ ಅಂತಂದ್ರ ಅಲ್ಲಿ ಕಾಣೋದು ಕೇವಲ ಒಂದೇ ಒಂದು ಬ್ರಹ್ಮ. ಬಾರ್ಬರಿಕ ಹೇಳ್ತಾನಲ್ಲ, ಕೃಷ್ಣ ಒಬ್ಬನೇ ಕಂಡ ಮಹಾಭಾರತ ಯುದ್ಧದಾಗ. ಕೌರವರು ಕಂಡಿಲ್ಲ, ಪಾಂಡವರು ಕಂಡಿಲ್ಲ, ಆನೆಗಳು ಕಂಡಿಲ್ಲ, ಒಂಟಿಗಳು ಕಂಡಿಲ್ಲ. ಹಂಗ ಆತ್ಮಜ್ಞಾನ ಹೆಂಗಾಗಬೇಕಂದ್ರೆ ಹಿಂಗಾಗಬೇಕು. ಒಂದು ಸಾರಿ ಈ ರೀತಿ ನೋಡುವಂತ ಒಂದು ರೂಢಿ ಮಾಡಿಕೊಂಡು ಈ ರೀತಿ ನೀವು ಸಾಕ್ಷಾತ್ಕಾರದಲ್ಲಿ ನೀವು ಉಳಿದ್ರಿ ಅಂತಂದ್ರೆ ನಿಮ್ಕಿಂತ ದೊಡ್ಡವ್ರು ಮತ್ತಾರೂ ಇಲ್ಲ. ಅದಕ್ಕೆ ತಮೋ ಗುಣದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ರಜೋಗುಣದ್ದು ಅಜ್ಞಾನ ಇಲ್ಲ. ರಜೋಗುಣದ್ದು ಭೇದಗಳು ಯಾವುವು? ರಜೋಗುಣದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಮತ್ತೆ ತಮೋ ಗುಣದ ಭೇದಗಳು ಏನೇನದಾವ ಅಂದ್ರೆ ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ ಮತ್ತು ಪ್ರಮಾದ, ಮೂಢತ್ವ. ಮತ್ತೆ ಈ ಸತ್ವಗುಣದ್ದು ಏನದಪ್ಪ ಅಂದ್ರೆ ಸ್ವಾತ್ಮಾನುಭೂತಿ, ಪರಮ ಪ್ರಶಾಂತಿ. ಸ್ವಾತ್ಮಾನುಭೂತಿ, ಪರಮ ಪ್ರಶಾಂತಿ, ತೃಪ್ತಿ, ಪ್ರಹರ್ಷ, ಪರಮಾತ್ಮ ನಿಷ್ಠೆ. ಇಷ್ಟದ ನೋಡ್ರಿ. ಇವು 5 ವೈಪಾಟ್ ಮಾಡಿ ಹೇಳಕ್ ಬರ್ಬೇಕು. ಸ್ವಾತ್ಮಾನುಭೂತಿ, ಪರಮ ಪ್ರಶಾಂತಿ, ತೃಪ್ತಿ, ಪ್ರಹರ್ಷ, ಪರಮಾತ್ಮ ನಿಷ್ಠ. ಹೇಳ್ರಿ 5 ಯಾವುವು? ಸತ್ವಗುಣದಿಂದ ಉಂಟಾಗುವ 5 ಗುಣಗಳು. ಇವು ಇದ್ರೆ ಅವರು ಸಾತ್ವಿಕರದರಂತ. 5 ಹೆಸರುಗಳು ಹೇಳ್ರಿ. ಇವು ಸಾತ್ವಿಕರ ಲಕ್ಷಣಗಳು. ಸ್ವಾತ್ಮಾನುಭೂತಿ ಬರ್ಕೋರಿ ಒಂದ್ ಕಡೆ, ಸುಮ್ ಕೇಳಿದ್ರೆ ಉಪಯೋಗ ಇಲ್ಲ. ಸ್ವಾತ್ಮಾನುಭೂತಿ. 2ನೇದ್ದು ಪರಮ ಪ್ರಶಾಂತಿ. 3ನೇದ್ದು ತೃಪ್ತಿ. ತೃಪ್ತಿ ಅಂತಾರೆ ಬರೀರಿ, ಸಂತೃಪ್ತಿಯರೇ ಬರೀರಿ. 4ನೇದ್ದು ಪ್ರಹರ್ಷ. 5ನೇದ್ದು ಪರಮಾತ್ಮ ನಿಷ್ಠಾ. ಹೇಳ್ರಿ ಸತ್ವಗುಣದ ಲಕ್ಷಣಗಳು, ಸಾತ್ವಿಕರ ಲಕ್ಷಣಗಳು. ಸತ್ವಗುಣಿಗಳ ಲಕ್ಷಣಗಳು ಹೇಳ್ರಿ, ಬರ್ಕೊಂಡ್ರಲ್ಲ. ಪರಮಾತ್ಮ ನಿಷ್ಠ. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಾರಲ್ಲ, ಅದೇ ಪರಮಾತ್ಮ ನಿಷ್ಠ. ತಾನು ಬ್ರಹ್ಮನಾಗಿ ಎಲ್ಲವನ್ನು ಬ್ರಹ್ಮ ಸ್ವರೂಪವಾಗಿ ನೋಡದೆ ಬ್ರಹ್ಮನಿಷ್ಠೆ. ಶ್ರೋತ್ರಿಯ ಅಂತಂದ್ರ ಯಾವ ಶಾಸ್ತ್ರಗಳು ಅದಾವಲ್ಲ, ಆ ಶಾಸ್ತ್ರದೊಳಗ ಯಾವ ಪದ್ಯ, ಯಾವ ಪುಟ, ಯಾವ ಪೇಜು, ಯಾವ ನುಡಿ ಯಾವಾಗ ಬೇಕು ಅವಾಗ ಹೇಳಕ್ ಬರೋಷ್ಟು ಪರ್ಫೆಕ್ಟ್ ಇದ್ದವ್ರಿಗೆ ಶ್ರೋತ್ರಿಯರು ಅಂತಾರ. ಈಗ ತಮೋ ಗುಣದ ಲಕ್ಷಣಗಳು ಹೇಳ್ರಿ. ತಮೋ ಗುಣಿಗಳು ಅಂತಂದ್ರ ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಬರ್ಕೊಂಡ್ರಿ? ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಹೇಳ್ರಿ ಒಂದ್ಸಾರಿ ಹೇಳ್ರಿ ತಮೋ ಗುಣದ ಲಕ್ಷಣಗಳು.
ಅಜ್ಞಾನ ಅಜ್ಞಾನ ಹೇಳಲಿಲ್ಲ. ಹ್ಮ್ 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 ನಿದ್ರೆ ಅನ್ನಲ್ಲಿ ಏನ್ ಬರಿಬೇಕಪ್ಪ ಅಂದ್ರೆ ಅತಿ ನಿದ್ರೆ ಅಂತ ಬರಿಬೇಕು. ನಿದ್ರೆ ಅವಶ್ಯಕತೆ ಅದ ಶರೀರಕ್ಕ. ಇದು ಅಂತ ನಿದ್ದೆ ಮಾಡಬಾರ್ದೇನ್ರಿ? ನಿದ್ದೆ ಮಾಡಿದ್ರೆ ಅದೇನು ತಮೋ ಗುಣ ಅಂದ್ರೆ ಹೆಂಗ? ಎಷ್ಟು ಅವಶ್ಯಕತೆ ಅದ ಅಷ್ಟು ನಿದ್ದೆ ಮಾಡಿದ್ರೆ ಅದು ತಮೋ ಗುಣ ಅಲ್ಲ. ಅತಿ ನಿದ್ದೆ ಮಾಡಿದ್ರೆ ತಮೋ ಗುಣ. ಈಗ ಯಾವಾಗ ಒಂದೊಂದ್ಸಾರಿ ಎಚ್ಚರ ಆಗಿಲ್ಲ, ನಿದ್ದೆ ಎತ್ತಿತ್ತು ಅಂತ ಯಾವಾಗ ಒಂದ್ಸಾರಿ ಹೇಳಿದ್ರೆ ಅದು ತಮೋ ಗುಣ ಅಲ್ಲ. ದಿನ ಸತ್ಸಂಗಕ್ಕೆ ಯಾಕ್ರಿ ಬರ್ಲಿಲ್ರಿ ಗುರುಗಳೇ ಅಂತ ನಮಗೆ ನಿದ್ದೆ ಹತ್ತಿತ್ರಿ, ದಿನ ನಿದ್ದೆ ಹತ್ತದಂತಂದ್ರ ಇದು ತಮೋ ಗುಣ, ಹೌದಲ್ರಿ? ಹಾಗೆ ನೆಕ್ಸ್ಟ್ ರಜೋಗುಣ. ರಜೋಗುಣದಾಗ ಏನೇನದವ? ವಿಕ್ಷೇಪ ಶಕ್ತಿ. ರಜೋಗುಣಕ್ಕೆ ವಿಕ್ಷೇಪ ಶಕ್ತಿ ಅಂತಾರೆ. ಆವರಣ ಗುಣಕ್ಕೆ ತಮೋಗುಣ, ಆವರಣ ಶಕ್ತಿಗೆ ತಮೋಗುಣ ಅಂತಾರ. ಇಲ್ಲಿ ರಜೋಗುಣ ಅಂತಂದ್ರೆ ಎದಕ್ಕಂತಾರ? ಕಾಮ, ಕ್ರೋಧ, ಲೋಭ, ಕಾಮ, ಕ್ರೋಧ, ಲೋಭ ಮತ್ತೆ ದಂಭ. ದಂಭ ಅಂತ ಬರ್ದಾರ. ದಂಭ ಅಂದ್ರೆ ಏನ್ ನೋಡಂತ ನನಗೆ ಮೊದಲು ಒಂದ್ಸಾರಿ ನೋಡ್ಕೊಂಡಿನಿ, ನೆನಪಿಲ್ಲ. ದಂಭ ದಂಭ ಅಂದ್ರ ಅದಿರ ಡಂಬಾಚಾರ ರೀ. ಡಾಂಬಿಕತೆಗೆ ದಂಭ ಅಂತ. ನನಗ ಅವಾಗ ಓದಿದ್ದು ಈಗ ನೆನಪು ಗೊತ್ತು. ಅದನ್ನು ನೆನಪಿನ ಮೇಲೆ ಡಿಪೆಂಡ್ ಇರಬಾರ್ದು. ಏನದ ಕರೆಕ್ಟ್ ಆಗಿ ಹೇಳ್ತೀನಿ. ದಂಭ ಏನೋ ನೆನಪಾದ ತಿಳಕೆ ಏನಾರ ಹೇಳ್ಬಾರ್ದು. ದಂಭ ಅಂದ್ರೆ ಆಡಂಬರ, ಹೆಮ್ಮೆ, ಕಪಟ ಅಂತಿದ ದಂಭ. ದಂಭಕ ಅಂದ್ರೆ ಡಾಂಬಿಕ, ವಂಚಕ, ಕಪಟಿ ಅಂತ. ದಂಭ ಅಂತಂದ್ರೆ ಡಾಂಬಿಕತೆ, ಹೊರಗೆ ತೋರಿಸ್ಕೊಳ್ಳೋದು ದಂಭ. ಡಾಂಬಿಕ. ಮತ್ತೆ ಅಸೂಯೆ, ಬರೀ ತೋರಿಕೆಗಾಗಿ ಮಾಡುವಂತ ಭಕ್ತಿ. ದೊಡ್ಡ ಜ್ಞಾನಿಗತ್ಲೆ ಡ್ರೆಸ್ ಹಾಕೊಂಡು ಭಾರಿ ಇರ್ತಾರ ನೋಡ್ರಿ ಒಂದಿಷ್ಟು ಮಂದಿ. ಇಲ್ಲಿ ನಮ್ಮೂರಾಗ ಒಬ್ಬರು ಭಾಳ ಚಂದ ಪ್ರವಚನ ಹೇಳ್ತಾರ, ಭಾಳ ಚಲೋ ಅದಾರ ಅಂತ ಹೇಳಿಕೆ ಎಲ್ಲರೂ ಮಾತಾಡ್ತಾರ. ಅದ್ರಾಗ ಎಲ್ಲರೂ ಅಂತಾರ, ನಾವೂ ಚಲೋ ಹೇಳ್ತಾರ ಅಂತ ಅಂದ್ಬಿಟ್ಟೆವು. ಚಲೋ ಹೇಳ್ತಾರ ಅನ್ನೋನ ಯಾರು ಚಲೋ ಹೇಳ್ತಾರ ಅವ್ರಿಗೆ ಟೀಕೆ ಮಾಡೋರು ರೆಡಿನೇ ಇರ್ತಾರ. ಏನ್ ಚಲೋ ಹೇಳ್ತಾನ 10 ಬಡ್ಡಿ ನಡೆಸ್ತಾನ. 10 ಬಡ್ಡಿ ಅವ್ರ ರೊಕ್ಕ ಬಡ್ಡಿಗೆ ನಡೆಸ್ತಾನಂತ. 10 ರೂಪಾಯಿ ಬಡ್ಡಿ ಅಂತ. ಹೆಂಗದ? 10 ಬಡ್ಡಿ ನಡೆಸ್ತಾನ, ಮಂದಿದೆಲ್ಲ ರೊಕ್ಕ ಸುಲಿತಾನ, ಮತ್ ಮ್ಯಾಲ ಪ್ರವಚನ ಮಾಡ್ತಾನ, ಬ್ರಹ್ಮಜ್ಞಾನ ಹೇಳ್ತಾನ. ರಕ್ತ ಹೀರಂತವ್ರೆಲ್ಲ ಹೇಳ ಪ್ರವಚನ ಅಂತಾರೆ. ಬಡ್ಡಿ ತಿನ್ನವ್ರಿಗೆ ಹಿಂಗಂತ ಅವ್ರಿಗೆ ಬೈಯೋರ್ದು ಒಂದು ಟೀಮ್ ತಯಾರಾಗಿತ್ತು. ಅವ್ರು ಬೈದ್ಬಿಟ್ರು. ಸೊ ಏನ್ ಅನ್ನೋದೇ ಬ್ಯಾಡ್, ನಡಿ ಸುಮ್ ಕೂತ್ಬಿಡ. ಯಾರು ಚಲೋ ನೀವು ಹೊಗಳಿದ್ರೆ, ದೇವ್ರಿಗೆ ಹೊಗಳಿದ್ರೆ ಸಮಸ್ಯೆ ಇಲ್ಲ. ಮನುಷ್ಯರಿಗೆ ಹೊಗಳಿದ್ರಿ ಅಂತಂದ್ರೆ ಬಂದ್ಬಿಡ್ತಾರ ನೋಡ್ರಿ ಅವ್ರಿಗೆ ಬೈಯೋರು ಒಂದಿಷ್ಟು ಮಂದಿ. ಹಿಂಗಾಯ್ತು. ಏನಾಯ್ತು? ಕಾಮ, ಕ್ರೋಧ, ಲೋಭ, ದಂಭ ಅಂದ್ರೆ ಡಾಂಬಿಕತೆ, ಮತ್ತೆ ಅಸೂಯೆ ಅಂದ್ರೆ ಮತ್ಸರ, ಮತ್ತೆ ಅಹಂಕಾರ. ಅಹಂಕಾರ ಅಂದ್ಮೇಲೆ ಮತ್ತೆ ಈರ್ಷ್ಯ ಅಂತ ಬರ್ದಾರ. ಈರ್ಷ್ಯ ಅಂತಂದ್ರೂ ಅಸೂಯೆಗೆ ಅಂತಾರಂತ ಗೊತ್ತದ. ಮತ್ತೆ ಇದು ಈರ್ಷ್ಯ ಅಂತ ಯಾಕೆ ತಗೊಂಡ್ರ ಶಬ್ದ?
ಎಲ್ಲ ಹಿಂಗೆ ಡಬಲ್ ಅರ್ಥಗಳು ಇದ್ದದ್ದು ಡಿಕ್ಷನರಿ ಕೆಲಸ ಬಹಳ ಆಗ್ತದೆ. ಬೇರೆ ಬುಕ್ ಹಿಡಿದೇವು ಅಂದ್ರೆ ಇದೇ ಸಮಸ್ಯೆ. ನಾವು ಈರ್ಷೆ ಹೊಟ್ಟೆ ಕಿಚ್ಚೆ ಎರಡು ಒಂದೇ ಅಂತ ನಮಗ್ ಗೊತ್ತದ. ಇಲ್ಲಿ ಅಸೂಯೆ ಅಂತೂ ಹಾಕ್ಯಾರ, ಮತ್ತು ಈರ್ಷೆ ಅಂತ ಬೇರೆ ಹಾಕ್ಯಾರ. ಈರ್ ಅಂದ್ರೆ ಎರಡು. ಈರ್ಷೆ ಅಂತಂದ್ರೆ ಹೊಟ್ಟೆ ಕಿಚ್ಚು ಮತ್ಸರ. ಮತ್ತೆ ಎಡ್ಡೆಡ್ ಯಾಕೆ ಹಾಕ್ಯಾರ? ಈರ್ಷೆ ಅಂದ್ರೆ ದ್ವೇಷಕ್ಕೂ ಅಂತಾರ, ಒಂದ್ ಕಡೆ ಅಸೂಯೆ ಐತೆ, ಇನ್ನೊಂದ್ ಕಡೆ ದ್ವೇಷ ಅಂತ. ಈರ್ಷೆ ಅಂದ್ರೆ ದ್ವೇಷನು ಅಂತಾರ. ಎಷ್ಟು ಈರ್ಷೆ ಅದ ನೋಡ ಅವನ್ ಬಲ್ಲೆ ಅಂತ. ಈರ್ಷೆ, ದ್ವೇಷ, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು. ಅಸೂಯೆ, ಮತ್ಸರ, ಈರ್ಷೆ ಎಷ್ಟ್ ತರ ಹಾಕ್ಯಾರೋ ಯಪ್ಪ, ಇದ್ರಾಗ ಜಗ್ಗಿ ಹಾಕ್ಯಾರ. ಕಾಮ, ಕ್ರೋಧ, ಲೋಭ, ದಂಭ, ಅಸೂಯೆ, ಅಹಂಕಾರ, ಈರ್ಷೆ, ಈಗೆಲ್ಲ ಬೇರೆ ಬೇರೆ ಅರ್ಥಗಳು ಇವ್ರು ಯಾರು ಶಂಕರಾಚಾರ್ಯರು ಕೊಟ್ಟಿರ್ತಾರ. ಅದು ಒಂದು ಶ್ಲೋಕ ಅದ, 112ನೇ ಶ್ಲೋಕ. ಅದ್ರೊಳಗೆ ಇವೆಲ್ಲ ಬರ್ತಾವ. ಕಾಮ, ಕ್ರೋಧ, ಲೋಭ, ದಂಭಾದಿ, ಅಸೂಯಾಯ, ಅಹಂಕಾರ, ಈರ್ಷಾ, ಮತ್ಸರಾದ್ಯುಸ್ತ, ಘೋರ, ಧರ್ಮ, ಏತ, ರಾಜಸ. ಇದಕ್ಕೆಲ್ಲ ರಾಜಸ ಪ್ರವೃತ್ತಿ ಅಂತಾರ. ಪ್ರವೃತ್ತಿ ಯಸ್ಮಾದೇಶ ತದ್ರಜೋ ಬಂಧ ಹೇತು. ಇವು ಶಂಕರಾಚಾರ್ಯರ ಒಂದು ಅದ್ವೈತ ಬಿಡಿಸಿ ಹೇಳಂತವ್ರು. ಅವಕ್ಕ ಬೇರೆ ಬೇರೆ ಅರ್ಥಗಳು ಕೊಟ್ಕೋತ ಹೋಗ್ತಾರ. ಶಬ್ದಗಳು ನಮಗ ಒಂದು ಶಬ್ದ ಒಂದು ಅರ್ಥ ಗೊತ್ತದ, ಆದ್ರೆ ಒಂದು ಶಬ್ದಕ್ಕೆ ನಾನಾ ರೀತಿಯ ಅರ್ಥಗಳು ಅಲ್ಲಿ ಪಂಡಿತರಿಗೆ ಗೊತ್ತಿರ್ತಾವ, ಅವ್ರು ಬಿಡಿಸಿ ಹೇಳ್ತಿರ್ತಾರ. ಈ ಗ್ರಂಥ ಏನ್ ತಗೊಂಡಿವಿ, ಸಾಂದರ್ಭಿಕವಾಗಿ ನಮ್ಮ ಚಿಕ್ಕಿರಪ್ಪ ಗುರುಗಳು ಹೇಳಿದ್ದಕ್ಕೆ ಇದನ್ನ ರೆಫರ್ ಮಾಡಿವಿ. ಅದು ನೀವು ಎಲ್ಲರೂ ಏನ್ ಮಾಡಬೇಕು, ಆದಷ್ಟು ಇದು ವಿವೇಕ ಚೂಡಾಮಣಿ ಗ್ರಂಥವನ್ನ ಏನ್ ಮಾಡ್ಬೇಕು, ತರಿಸ್ಕೊಳ್ರಿ. ಇವೆಲ್ಲ ಬಹಳ ಸೂಕ್ಷ್ಮವಾದ ಅರ್ಥಗಳು, ಬಹಳ ಚಂದ ಹೇಳ್ಯಾರ. ಅವೇನ್ ಬಜಾರ್ದಾಗ ಎಲ್ಲಿ ಬೇಕಲ್ಲಿ ಸಿಗ್ತಾವ. ವಿವೇಕ ಚೂಡಾಮಣಿ ಜನರಲ್ ಬುಕ್, ಅದು ತಗೊಂಡು ಓದ್ರಿ. ವಿವೇಕ ಚೂಡಾಮಣಿ, ವಿಚಾರ ಚಂದ್ರೋದಯ, ಎರಡು ಬೇಸಿಕ್ ಬುಕ್ಗಳು ಓದ್ರ, ಏನ್ ತೊಂದರೆ ಇಲ್ಲ. ಎಷ್ಟಾಯ್ತು ಟೈಮ್? ಈಗ ವಿಚಾರ ಸಾಗರ ಮಾಯೆಯ ಒಂದು ಸಾಂದರ್ಭಿಕ ವಿಚಾರದಲ್ಲಿ ಈಗ ಇವತ್ತ ಸಾಕಲ್ಲ, ಅದು ಸತ್ವ, ರಜ, ತಮ, ಮಾಯೆ ಅಂದ್ರೆ ಏನಂತ ಹೇಳಿ ಗೊತ್ತಾಗಿದ್ಮೇಲೆ ಮುಂದೆ ಭಾಳ ಅದೆಲ್ಲ ಅವಿದ್ಯೆ ಅಂದ್ರೆ ಏನು, ಅದ ಅಂದ್ರೆ ಏನು, ಎಲ್ಲ ಒಟ್ಟು ನೀವು ಬುಕ್ ತಗೊಂಡು ಇಟ್ಕೊಂಡು ಓದ್ಬೇಕು. ನನ್ನ ಹತ್ರ ಇದ್ದ ಬುಕ್ಕ ಕಲ್ಯಾಣಪ್ಪರಿ ಕೊಟ್ಬಿಟ್ಟೇನೆ. ನಿಮ್ಮಲ್ಲಿ ಅದ ಅಲ್ರಿ ಕಲ್ಯಾಣಪ್ಪರ? ಅದ. ಅದನ್ನ ತಗೊಂಡು ಯಾವಾಗರೆ ಯಾರಿಗಾರೆ ಆರಾಮ್ ಏನ್ ಕೇಳ್ತಾರ ಅದು ಹೇಳ್ಬೋದು ನೀವು. ಆ ಬುಕ್ನಾಗ ಎಲ್ಲ ಶಬ್ದಾರ್ಥಗಳದಾವ, ನಿಮ್ಮಲ್ಲಿ ಇಟ್ಕೋರಿ. ನಾನ್ ನಿಮಗ್ ಕೊಟ್ಟಿನಿ, ನಿಂಬಲ್ಲಿ ಆದ ಅಂತಂದ್ರ ಚಿಕ್ಕಿರಪ್ಪವ್ರು ಬೆಂಗಳೂರ್ಲಿಂತ ಮತ್ತದು ತಗೊಂಡು ಬಂದ್ರು. ಇಲ್ಲ, ಈ ಬುಕ್ ನಿಂಬಲ್ಲಿ ಒಂದು ಇರಬೇಕು, ನಿಂಬಲ್ಲೇ ಇಟ್ಕೋರಿ ಅಂತ ಹೇಳಿ ಮತ್ತೆ ತಿನ್ನವಂತಂದು ಕೊಟ್ರು ನನಗ ವಿವೇಕ ಚೂಡಾಮಣಿ. ಮತ್ತೆ ಕೊಟ್ಟ ಮೇಲೆ ಓದಿಲ್ಲ, ಹಂಗೆ ಇಟ್ಕೊಂಡು ಕೂತಾನಂತ ಮತ್ತೆ ಈಗ ಏನ್ ಮಾಡಿದ್ರು, ಮಾಯಾ ವಿಷಯ ಬಂದಾಗ ಒಂದಿಟ್ಟು ಓದಿ ಹೇಳಲಿ ಅಂತ ಆಯ್ತು ಓದ್. ಮತ್ತೆ ಅವು ಇವು ಮಾಡ್ಯಾರ, ಎಂಥವು ಭಾರಿ ದೊಡ್ಡ ಪ್ರಮಾಣದ 18,000 ಶ್ಲೋಕಗಳು ಇರೋಂಥದ್ದು. ಏನಂತ ಈ ಕಥೆಗಳೆಲ್ಲ ನಿಮ್ಗೆ ಎಲ್ಲಿ ಬರ್ತಾವ, ಎಲ್ಲಿ ಸಿಗ್ತಾವ, ಕಥೆಗಳೆಲ್ಲ ಎಲ್ಲಿ ಬರ್ತಾವ, ಎಲ್ಲಿ ಸಿಗ್ತಾವ ನೀವು ಅಂತೀರಿ. ಇವೆಲ್ಲ ಕಥೆಗಳು ಇವೆಲ್ಲ ನಾವು ಮೊದಲ ಎಲ್ಲೆಲ್ಲೋ ಓದಿರ್ತೀವಲ್ಲ ಅಲ್ಲೇ ಬರ್ತಾವ. ಆ ಕಥೆಗಳಿಗೆಲ್ಲ ಮೂಲ ಸ್ಥಾನ ಭಾಗವತ ಮತ್ತು 18 ಪುರಾಣಗಳು ಏನದವಲ್ರಿ, ವ್ಯಾಸ ಮಹರ್ಷಿಗಳ ಪುರಾಣಗಳು, ಅವುದ್ರೊಳಗೆ ಎಲ್ಲ ಕಥೆಗಳಿರ್ತಾವ.
ತತ್ವಜ್ಞಾನ ಪ್ಲಸ್ ಕಥೆಯ ಮೂಲಕ ಹೇಳಂಥವು. ಪುರಾಣ ಅಂದ್ರೆ ಕತೆ ಮೂಲಕ ಹೇಳಂಥವು. ಎಲ್ಲ ಯಾರು ಪುರಾಣ ಓದ್ತೀರಿ ಅವ್ರಿಗೆ ಅದರೊಳಗೆ ಕಥೆಗಳು ಸಿಗ್ತಾವೆ. ಈಗ ಭಾಗವತ ಏನದಲ್ಲ, ನಾನು ಎಷ್ಟು ನನಗೆ ಗೊತ್ತದವ 90% ಎಲ್ಲ ಕಥೆಗಳು ಆ ಭಾಗವತದೊಳಗೆ ಕವರ್ ಆಗ್ತಿರ್ತಾವ. ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ, ಆ ಭಾಗವತಕ್ಕೂ ಒಂದು ವಿಶೇಷ ಸಮಯ ಕೊಟ್ರಿ ಅಂತಂದ್ರೆ, ಪೂರ್ತಿ ಆ ವಿಶಾಲವಾದ ಭಾಗವತ ಹಿಡ್ಕೊಂಡು ಓದೋ ಸಮಯ ಯಾವಾಗ ಬರ್ತದೋ ನೋಡೋಣ. ಈಗ ಸದ್ಯ ಏನು ಹೇಳಕತ್ತೀರಿ? ಏನೋ ಮಾತಾಡಿದ್ರಿ? ಏನಿಲ್ಲ. ಭಾಗವತದ್ದು ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಲಕತ್ತೀನಿ ನಾನು. ನನ್ನ ಹತ್ರ ಭಾಗವತದ್ದು ಒಂದು ಬ್ಲೂ ಪ್ರಿಂಟ್ ಅಂದ್ರೆ ಏನದ, ಸಂಕ್ಷಿಪ್ತವಾಗಿ ಭಾಗವತ ಹೆಂಗ್ ಕೇಳಬೇಕು ಹೆಂಗ್ ಹೇಳಬೇಕು ಅನ್ನೋದ್ರ ಬಗ್ಗೆ. ಮೊದಲು ನೀವು ಆ ಭಾಗವತದ ಬ್ಲೂ ಪ್ರಿಂಟ್ ವಿಷಯ ಕೇಳಿದ್ರಿ ಅಂತಂದ್ರ ಅದೇನಾಗ್ತದ, ಮುಂದೆ ಇದನ್ನ ಡೀಟೇಲ್ ಆಗಿ ನಾವು ಓದ್ಕೋಬೇಕಪ್ಪ ಅಂತ ನಿಮಗೆ ಇಂಟ್ರೆಸ್ಟ್ ಬರ್ತದೆ. ಅವಾಗ ನೀವು ಗ್ರಂಥ ತರಿಸಿ ನಿಮ್ಮದು ನೀವು ಓದ್ಕೋಬಹುದು. ಇಲ್ಲ ಇಲ್ಲೇ ಸತ್ಸಂಗದಾಗೆ ಓದಮ್ಮ ಅಂತಂದ್ರೆ ಡೈಲಿ 1 ತಾಸು ಟೈಮ್ ಕೊಟ್ರೆ ಭಾಗವತ ಓದೋ ಕೆಲಸ ಮಾಡೋ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು, ಅದ್ರದ್ದು ಪೂರ್ವ ಪೀಠಿಕೆ ಕಂಪ್ಲೀಟ್, ಅವು ಎಷ್ಟು ಸ್ಕಂದಗಳದವ, ಎಷ್ಟು ಶ್ಲೋಕಗಳದವ, ಎಲ್ಲದರ ಕಥೆಗಳದ್ದು ಸಂಕ್ಷಿಪ್ತ ರೂಪ ನಿಮಗೆ ನಾವು ಹೇಳ್ತೀವಿ. ಆ ಕೆಲಸ ಮಾಡ್ಲಕತ್ತೇನೆ. ಪೂರ್ತಿ ಭಾಗವತ 18,000 ಶ್ಲೋಕಗಳದ್ದು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಬಹಳ ಸಮಯ ಹಿಡಿತದೆ. ಅದು ಏಟಾಗ್ತದ ಅಟ್ ಮಾಡಬೇಕು. ಆದ್ರೆ ಟೋಟಲ್ ಭಾಗವತದ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಲಿಕತ್ತೀನಿ. ಆ ಬ್ಲೂ ಪ್ರಿಂಟ್ ನೀವು ಕೇಳಿದ್ರಿ ಅಂತಂದ್ರೆ ಇಷ್ಟು ಚಲೋ ಅದ, ಇದನ್ನ ಇನ್ನೂ ಡೀಟೇಲ್ ಆಗಿ ಓದ್ಬೇಕಂತ ನೀವು ಬುಕ್ ಹಿಡ್ಕೊಂಡು ಕುಂದಿರ್ತೀರಿ. ಹಿಡ್ಕೊಂಡು ಕುಂತು ಮಾಡೋಣ ಕೆಲಸ. ಏನ್ ಮಾಡೋದು ಮಾಡೋಣ. ವಿಚಾರ ಸಾಗರ ಅಂತೂ ಅದು ನಡೆಸ್ಬೇಕು. ಹಂಗೆ ಸೈಡಿಗೆ ಇದು ಮುಗಿಯೋ ತನಕ ಬಿಡಬಾರ್ದು. ವಿಚಾರ ಸಾಗರ ತಿಳಿತದೋ ತಿಳಿಯಂಗಿಲ್ಲ, ಓದ್ಕೊತ ಹೋಗ್ಬೇಕಷ್ಟೇ. ವಿಚಾರ ಸಾಗರದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ 4ನೇ ತರಂಗದೊಳಗ ಎಲ್ಲ ಏನ್ ಹೇಳ್ಬೇಕು ಎಲ್ಲ ಹೇಳಿ ಆಯ್ತು, ಮುಗೀತು. ಅದೀಗ 5, 6, 7 ಏನದವ ಅಂತಂದ್ರೆ ಅದರದು ಮುಂದಿನ ಭಾಗ ಅಷ್ಟೇ. ಅದರೊಳಗೆ ಹೆಚ್ಚಿನ ಉನ್ನತಿ ಏನೂ ಇರಂಗಿಲ್ಲ. ಸುಮ್ಮನೆ ಜನರಲ್ ಮಾತಾಡೋದು ನಡೆದಿರ್ತದೆ. ಅದು ಸುಮ್ಮ ಮಾಡ್ಕೊತ ಹೋಗ್ಬೇಕು. ಈಗ ಮಾಯೆ ಇಲ್ಲಿ ಏನದ, ಐದನೇ ತರಂಗ ಮತ್ತೆ ಕಬಿತ್ತ ಅಂತ ಬರ್ತು 154ನೇ ಕಬಿತ್ತ ಅಂದ್ರೆ ದೋಹ. 154ನೇ ದೋಹನೇ ಕಬಿತ್ತ ಅಂದ್ರೆ ಅದು ಒಂದ್ ಸಣ್ಣದ ಕವನ ಇದ್ದಂಗಿರ್ತದ. ಬರೀ 2 ಸಾಲು 4 ಸಾಲು ಇರಂಗಿಲ್ಲ, ಒಂದು ಕವನ ಇದ್ದಂಗಿರ್ತದ. ಅದು 2-4 ಸಾಲು ನಾವು ಪೀಸ್ ಮಾಡಿ ವಿಶ್ಲೇಷಣೆ ಮಾಡ್ತಿರ್ತೀವಿ. ಮತ್ತೆ ಸಾಂದರ್ಭಿಕವಾಗಿ ಮಾಯೆಯ ವರ್ಣನ ಮಾಡ್ಲಕತ್ತಾರಲ್ಲ 5ನೇ ತರಂಗ, ಅದರದ್ದು ವಿಷಯಾಂಕ ಎಷ್ಟನೇದಲ್ರಿ? ಅದು ವಿಷಯಾಂಕ ಸ್ವಲ್ಪ ಹೆಲ್ಪ್ ಮಾಡ್ರಿ. 4ನೇ ತರಂಗ 5ನೇ ತರಂಗದ್ದು ಇಲ್ಲೆಲ್ಲ ಇರ್ತದದು. ಸರ್ವ ಪ್ರಪಂಚ ಈಶ್ವರ ರೂಪ ಸೂಕ್ಷ್ಮ ದೃಷ್ಟಿ. ಮಾಯೆಯ ಒಂದು ಪ್ರತಿಪಾದನೆ ಅಂತದಲ್ರಿ, ವೇದಾಂತ ಶ್ರವಣ ಫಲ, ಜ್ಞಾನಿ ಅಜ್ಞಾನಿಯ ಚಿಹ್ನೆ, ಲಯ ಚಿಂತನ, ಈಶ್ವರ ರೂಪ, ಸರ್ವ ಸೂಕ್ಷ್ಮ ಪಂಚ, ಸರ್ವ ಆತ್ಮ ಪದಾರ್ಥ, (277 ರಿಂದ 280).
ಬುಕ್ ಬಿಟ್ಟಿವಲ್ಲ, ಹೋಗಮ್ಮಿಂದ ಕರೆಕ್ಟ್ ಮಾಡೋಣ. 242 ವಿಷಯಾಂಕ. 242ನೇ ವಿಷಯಾಂಕ ಕಬಿತ್ತ 154. ಈ ಸೂತ್ರ ಬಿಡಬಾರದು. ಪ್ರಸಂಗಾನುಸಾರವಾಗಿ ಮಾಯಾ ಸ್ವರೂಪದ ಪ್ರತಿಪಾದನೆ ಅಂತ ನಡೆದು 242. ಇಲ್ಲೇನದ 5ನೇ ತರಂಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ. ಏನದ 5ನೇ ತರಂಗದೊಳಗ ಅಂದ್ರ ಅದೃಷ್ಟಿ ಮಹಾರಾಜ ಮಧ್ಯಮ ಅಧಿಕಾರಿ ಜೊತೆಗೆ ಸದ್ಗುರುಗಳ ಒಂದು ಸಂವಾದ ನಡೆದದ, ಆಧ್ಯಾತ್ಮಿಕ ಚಿಂತನೆ ನಡೆದದ. ಮತ್ತೆ 242ನೇ ವಿಷಯಾಂಕ ಅಂದ್ರೆ ಪ್ರಸಂಗಾನುಸಾರವಾಗಿ ಇಲ್ಲಿ ಮಾಯೆಯ ಬಗ್ಗೆ ಪ್ರತಿಪಾದನೆ ಮಾಡ್ಲಿಕ್ಕತ್ತದ. ಮತ್ತೆ 154ನೇ ಕಬಿತ್ತ ಅಂತ ಇದು ಅಂದ್ರೆ ಅದು ದೋಹಾ ಟೈಪೇ, ಸ್ವಲ್ಪ ಲಾಂಗ್ ಇರ್ತದ. ಅದು 2-3 ಕಡೆ ಅದನ್ನ ರೆಫರ್ ಮಾಡಿರ್ತಾರ. ಈಗ 4 ಸಾಲು ಏನದಂದ್ರ ಮಾಯಾ ಮೇ ಆಭಾಸ್, माया में आभास अधिष्ठान, माया में आभास अधिष्ठान, अरु माया मिला. ಇದು ಎಲ್ಲಿ ಗೊತ್ತದ? ಇದು ಪೇಜ್ ನಂಬರ್ ಅದು ಗೊತ್ತದ? ಬುಕ್ ಅದ ಇಲ್ಲ ನಿಮ್ಮ ಹತ್ರ? ಇದನ್ನ ಬಿಡಿಸೋದು ಸ್ವಲ್ಪ ನೀಟಾಗಿ ಬಿಡಿಸ್ಬೇಕು. ದೊಡ್ಡ ಬುಕ್ 154ನೇ ಕಬಿತ್ತ ತೆಕ್ಕೊಳ್ರಿ. ಅದು ಸ್ವಲ್ಪ ನೀಟಾಗಿ ಹೇಳ್ಬೇಕು, ಇಲ್ಲಾಂದ್ರೆ ನಮ್ಮ ಇವರು ಕಾಡಪ್ಪವ್ರ ಜಗಳಕ್ಕೆ ಬಿದ್ದುಬಿಡ್ತಾರೆ. ಈಗ 154 242. ಪೇಜ್ ನಂಬರ್ 267. ಪೇಜ್ ನಂಬರ್ ದೊಡ್ಡ ಬುಕ್, ಪೇಜ್ ನಂಬರ್ 267 ಕಬಿತ್ತ. ಇದನ್ನ ನೀಟಾಗಿ ಬಿಡಿಸ್ಬಿಡಮ್, ಸುಮ್ಮನೆ ನಮಗ್ ತಿಳಿದಂಗೆ ಮಾಡೋದು ಬೇಡ. ಬುಕ್ ಸಿಕ್ತ? ಬುಕ್ನಾಗ 267ನೇ ಪುಟ 267. ತೆಗೆದಿರಲ್ಲ? ಅಲ್ಲಿ ಏನದು ಓದ್ರಿ? माया में आभास अधिष्ठान अरु माया मिल, इस सर्वज्ञ जगह हेतु पहचानिए. ಇದನ್ನ ಹೆಂಗ್ ಬಿಡಿಸ್ತೀರಿ? माया में आभास, ಮಾಯಾ ಮೇ ಆಭಾಸ್ ಒಂದು. ಅದ್ರಲ್ಲಿ ಇಲ್ಲಿ ಕಾಮ ಇಲ್ಲ, ಏನೂ ಇಲ್ಲ ಅದ್ರಾಗ, ಹೌದಿಲ್ರಿ? ಅದ್ರ ಕಾಮನೆ ಕೊಟ್ಟಿಲ್ಲ ಅವ್ರು. ಮಾಯಾ ಮೇ ಆಭಾಸ್ ಅಂತೇಳಿ ಕಾಮ ಹಾಕೋರಿ ಅಲ್ಲಿ, ಸಸ್ಪೆನ್ಸ್ ಇಲ್ಲೇ. ಮಾಯಾ ಮೇ ಆಭಾಸ್ ಒಂದಿದು, ಒಂದು ತತ್ವ ಇದು. ಎರಡನೇದೇನದ? ಅಧಿಷ್ಠಾನ್, ಇದು ಎರಡನೇ ತತ್ವ.
ಮಾಯಾಮೆ ಆಭಾಸ ಒಂದು, ಎರಡನೇದ್ದು ಅಧಿಷ್ಠಾನ, ಮೂರನೇದ್ದು ಅರು ಅಂತಂದ್ರೆ ಮತ್ತು. ಅರು ಅಂದ್ರೆ ಮತ್ತು. ಮತ್ತೇನದ? ಮಾಯಾ ಮಿಲ. ಮಿಲ ಬಿಡ್ರಿ, ಮಿಲ ಅಂದ್ರೆ ಕೂಡಿದ್ರೆ. ಮಾಯಾ ಅನ್ನೋದು ಒಂದು ಅಂಡರ್ಲೈನ್ ಹಾಕೊಳ್ರಿ. 3 ಅಂಡರ್ಲೈನ್ ಹಾಕೋಬೇಕಿದ್ರಾಗ ನೀವೀಗ ಬುಕ್ ಯಾರ್ಯಾರು ಇಟ್ಕೊಂಡಿರಿ ಅವ್ರಿಗೆ ಕೆಲಸ ಮಾಡ್ಬೇಕು. ಮಾಯಾಮೆ ಆಭಾಸ ಒಂದು ಅಂಡರ್ಲೈನ್. ನೆಕ್ಸ್ಟ್ ಅಧಿಷ್ಠಾನ ಎರಡನೇ ಪೀಸ್ ಅದು. ಮೂರನೇದ್ದು ಅರು ಮಾಯಾ ಮಿಲ ಅಂತಂದ್ರೆ ಮಾಯಾ ಅನ್ನೋದು 3ನೇ ಪೀಸು. 3 ಅಂಡರ್ಲೈನ್ ಮಾಡ್ಕೊಂಡ್ರೆ 3 ಅಂಡರ್ಲೈನ್ ಮಾಡ್ಕೊಂಡ್ರೆ ಏನಾಯ್ತು? ಮಾಯಾಮೆ ಆಭಾಸ ಅಂದ್ರೆ ಆಭಾಸ, ಮತ್ತೇನದು? ಪ್ರತಿಬಿಂಬ. ಬೇರೆ ಪೇಪರ್ನಾಗ ಬರ್ಕೊಳ್ರಿ. ಆಭಾಸ ಪ್ಲಸ್ ಆಭಾಸ ಪ್ಲಸ್ ಎರಡನೇದೇನ್ ಸೇರಿಸ್ಬೇಕೀಗ? ಇನ್ನ ಒಂದು ಅಂಡರ್ಲೈನ್ ಮಾಡಿರಲ್ಲ, ಅಧಿಷ್ಠಾನ. ಅರು ಅಂತಂದ್ರೆ ಮತ್ತೆ ಪ್ಲಸ್ ಅಂದಂಗ. ಅರು ಅಂತ ಬರೆದ್ಮೇಲೆ ಅಲ್ಲಿ ಕಾಮ ಕೊಡೋದು ಬೇಕಾಗಿಲ್ಲ. ಅರು ಅಂದ್ರೆ ಮತ್ತು ಅಂದಂಗ. ಮಾಯಾಮೆ ಆಭಾಸ ಅಧಿಷ್ಠಾನ ಪ್ಲಸ್ ಮತ್ತೇನ್ ಸೇರಿಸ್ಬೇಕು? ಮಾಯ. ಇಷ್ಟು ಸೇರಿಸ್ಬೇಕೀಗ. 3 ಕೂಡಿಸ್ಬೇಕು. ಆಭಾಸ ಅಧಿಷ್ಠಾನ ಪ್ಲಸ್ ಮಾಯ ಈಕ್ವಲ್ ಟು, ಇವು 3ಕ್ಕೆ ಈಕ್ವಲ್ ಮಾಡ್ಬೇಕು. ಈಕ್ವಲ್ ಟು ಹಾಕಿದ್ಮೇಲೆ ಕೆಳಗಿನ ಸಾಲಿನಾಗ ಏನ್ ಬರ್ದನ? ಈಶ ಅಂದ್ರೆ ಈಶ್ವರ. ಈಶ್ವರ. ಈಶ ಅಂದ್ರೆ ಈಶ್ವರ. ಆಭಾಸ ಪ್ಲಸ್ ಅಧಿಷ್ಠಾನ ಪ್ಲಸ್ ಮಾಯಾ ಈಸ್ ಈಕ್ವಲ್ ಟು ಈಶ ಅಂದ್ರೆ ಈಶ್ವರ. ಜಗಹೇತು ಸರ್ವಜ್ಞ ಪಹಚಾನಿಯೇ ಅಂತಂದ್ರೆ ಜಗದ ಉತ್ಪತ್ತಿಗೆ ಕಾರಣನಾಗಿದ್ದಾನೆ ಮತ್ತು ಸರ್ವಜ್ಞನಾಗಿದ್ದಾನೆ. ಏನು ಡೌಟ್ ಉಳಿತಿದ್ರಾಗ? ಮಾಯೆ ಮತ್ತ ಮಾಯೆ ಒಳಗ ಆಭಾಸ ಅಂದ್ರೆ ಆಭಾಸ ಪ್ರತಿಬಿಂಬ. ಎದರಾಗ ಪ್ರತಿಬಿಂಬ? ಮಾಯೆ ಒಳಗ ಪ್ರತಿಬಿಂಬ. ಅಂದ್ರೆ ನಮ್ಮಲ್ಲಿ ಅವಿದ್ಯೆ ಅಂತಾರ ಜೀವರಲ್ಲಿ, ಅಲ್ಲಿ ಈ ಈಶ್ವರನಲ್ಲಿ ಮಾಯೆ ಅಂತಾರ. ನಮ್ದು ಅವಿದ್ಯೆ ಬಿಡ್ರಿ ಈಗ ಸದ್ಯಕ್ಕೆ. ಮಾಯೆ ಅಂತಂದ್ರೆ ಇಡೀ ವಿಶ್ವಕ್ಕೆ ಒಂದೇ ಒಂದು ಮಾಯೆ. ಆ ಮಾಯೆ ಒಳಗ ಆಭಾಸ ಅಂದ್ರೆ ಯಾರ್ದು ಪ್ರತಿಬಿಂಬ? ಅಧಿಷ್ಠಾನ ಬ್ರಹ್ಮನ ಪ್ರತಿಬಿಂಬ. ಮತ್ತೆ ಪ್ರತಿಬಿಂಬ ಪ್ಲಸ್ ಏನದ? ಅಧಿಷ್ಠಾನ ಬ್ರಹ್ಮ ಪ್ಲಸ್ ಮಾಯೆ. ಈ 3 ಸೇರಿದ್ರೆ ಏನಾಯ್ತು? ಈಶ್ವರ ಆದ. ಈ ಈಶ್ವರ ಏನದನ? ಸರ್ವಜ್ಞ ಅದನ. ಮತ್ತ ಜಗಹೇತು ಅಂತಂದ್ರೆ ಜಗತ್ತಿನ ಉತ್ಪತ್ತಿಗೆ ಕಾರಣನಾಗಿದ್ದಾನೆ. ಈ ಜಗತ್ತಿನ ಉತ್ಪತ್ತಿಗೆ ಇವ ಕಾರಣ ಆಗ್ಯಾನ ಈಶ್ವರ. ಉಳಿದವರೆಲ್ಲ ಗಪ್ ಕೂತ್ರಲ್ಲ. ಹೇಳ್ರಿ, ಏನೇನ್ ಕೂಡಿಸಿದ್ರಿ? ಮತ್ತು ಮಾಯೆ ಇವು 3 ಕೂಡಿ ಮುಖ್ಯವಾಗಿ ಅದ್ವಾಂತ ಅಧಿಷ್ಠಾನ ಮಾಯೆ ಈಶ್ವರ. ಈ ಜಗತ್ತಿನ ಸರ್ವಜ್ಞತ್ವದ ಮತ್ತು ಜಗತ್ತಿನ ಉತ್ಪತ್ತಿ ಅದನ್ನು ತಿಳಿಯುತ್ತೆ. ಹೇಳ್ರಿ, ಎಲ್ಲರೂ ಹೇಳ್ಬೇಕಿದು. ಹೇಳ್ರಿ, ಮತ್ತಿನ್ನ ಯಾರ್ಯಾರು ಹೇಳಿಲ್ಲ ಹೇಳ್ರಿ, ಎಲ್ಲರೂ ಹೇಳ್ರಿ. ಇದು ಇದು ಬಹಳ ಚಂದ. ಈಶ್ವರ ಅಂದ್ರೆ ಏನಂತ ಹೇಳಿ ತಿಳ್ಕೊ. ಈಶ್ವರ ಅಂತ ಒಬ್ಬ ಅದನ. ಈಶ್ವರ ಅಂತ ಒಬ್ಬ ಅದನ. ಅವ ಹೆಂಗದನ? ಸರ್ವಜ್ಞ ಅದನ. ಅವನು ಜಗತ್ತಿನ ಉತ್ಪತ್ತಿಗೆ ಕಾರಣದನ. ಅವನು ಜಗತ್ತಿನ ಉತ್ಪತ್ತಿಗೆ ಕಾರಣದನ. ಮತ್ತ ಅವ ಈ ಜಗತ್ತು ಹೆಂಗ್ ನಡೆಸ್ಬೇಕನ್ನೋದ್ರ ಬಗ್ಗೆ ಸರ್ವಜ್ಞ ಅದನ. ಇಡೀ ಜಗತ್ತು ಹೆಂಗ್ ನಡೆಸ್ಬೇಕಂತ, ಸಂಸಾರ ಹೆಂಗ್ ನಡೆಸ್ಬೇಕಂತ ನೀವು ಸರ್ವಜ್ಞ ಅದಿರಿಲ್ಲ, ಹಂಗ ಅವನು ಇಡೀ ಜಗತ್ತು ನಡೆಸಂತ ಸರ್ವಜ್ಞ ಅದನವ. ಮತ್ತ ಅವ ಹೆಂಗ್ ತಯಾರಾಗ್ಯಾನಂತಂದ್ರ
ಅವನೊಳಗೆ ಏನೇನು ಘಟಕಗಳದವ? 3 ಘಟಕಗಳು. ಆಭಾಸ, ಮಾಯೆ, ಅಧಿಷ್ಠಾನ. ಆಭಾಸ, ಮಾಯೆ, ಅಧಿಷ್ಠಾನ. ಆಭಾಸ ಅಂದ್ರೆ ಪ್ರತಿಬಿಂಬ. ಎದ್ರಾಗ ಬಿದ್ದದ ಪ್ರತಿಬಿಂಬ? ಮಾಯೆಯಲ್ಲಿ. ಮಾಯೆ ಒಳಗೆ ಬಿದ್ದದ. ಯಾರ ಪ್ರತಿಬಿಂಬ? ಅಧಿಷ್ಠಾನ ಬ್ರಹ್ಮನ ಪ್ರತಿಬಿಂಬ. ಏನ್ ತೊಂದರೆ ಅದ ಇದು ತಿಳ್ಕೊಳಕ? ಏನಿಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಸಮಸ್ಯೆನ ಉತ್ಪತ್ತಿ ಆಗತ್ತಂದ್ರೆ ಶಂಕ ಮಾಯಲ್ಲಿ ಏನಂದ್ರೆಪ್ಪ, ಮಾಯಲ್ಲಿ 2 ಶಕ್ತಿ ಅದ. ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಇವು 2 ಬಲಿಷ್ಠವಾದ ಶಕ್ತಿ ಅದ ಮಾಯಲ್ಲಿ. ಈ ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ ಮಾಯೆಯಲ್ಲಿ ಈ ಶಕ್ತಿಯಲ್ಲಿ ಬಿದ್ದದೆ. ಬಿದ್ದು ಇವು 2 ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಮಲಿನ ಅದಾವ. ಇದಪ್ಪ ತಪ್ಪು ಗುಣದಲ್ಲಿ ಬಿದ್ದದಂತೆ ಅಂದಿಲ್ಲ. ಮಾಯೆಯಲ್ಲಿ 2 ಶಕ್ತಿ ಇದ್ದದ್ದು ಇವು 2 ಇವ ದೋಷ ಅದಾವ. ಇವು ಗುಣಗಳು. ಯಾವ ಗುಣ? ಆವರಣ ಇಲ್ಲಿ ಏನಂತೆಪ್ಪ, ಮಾಯೆ ಅಂದ್ರ 3 ಗುಣಗಳಿಂದ ಕೂಡಿದ್ದನ ಮಾಯೆ ಆಗೈತೆ. 3 ಗುಣ. ಒಂದು ತಮೋ ಗುಣ, ಒಂದು ರಜೋಗುಣ, ಒಂದು ಸತ್ವಗುಣ. ಇಲ್ಲಿ ಮಾಯತೆಯನ್ನು ಕೇವಲ ರಜೋಗುಣ ತಮೋಗುಣ ತಗೊಂಡಾರ. ಇರ್ಲೇಪ್ಪ ಮಾಯೆಯಲ್ಲಿ ಈಶ್ವರದಿಂದ ಸತ್ವಗುಣ ಅಂತೆಪ್ಪ. ಸತ್ವಗುಣದಿಂದ ಕೂಡಿದ್ದಿರೋದ್ರಿಂದ ಈಶ್ವರ ಸ್ವಚ್ಛ ಅದಾನು, ಅವನು ಸರ್ವ ಶಕ್ತಿ ಅದಾನು ಅಂತ ಇಲ್ಲಿ ತಿಳ್ಕೋಬಹುದಪ್ಪ. ಇಲ್ಲಿ ತಿಳ್ಕೊಂಡ ಇಲ್ಲಿ ಏನಾಗತ್ತಪ್ಪ, ಇಲ್ಲಿ ಬ್ರಹ್ಮನದ್ದು ಈ ಮಾಯೆಯಲ್ಲಿ ತೋರಿ ಅದ್ರ ಪ್ರತಿಬಿಂಬ ಈಶ್ವರ ಆಗ್ಯಾನೆ. ಇಲ್ಲಿ ಮತ್ತೆ ನಮ್ಗೆ ಸಂಶಯ ಅಂದ್ರ ಈ ತಮೋಗುಣ ರಜೋಗುಣದಿಂದ ಇಲ್ಲಿ 2 ಶಕ್ತಿ, ವಿಕ್ಷೇಪ ಶಕ್ತಿ ಹೇಳಿದ್ರು. ಸತ್ವಗುಣ ಇಲ್ಲಿ ತಗೊಳ್ಳಿಲ್ಲ ಮಾಯೆಯಲ್ಲಿ ಅಪ್ಪ. ಇಲ್ಲಿ ಶಂಕಾ ಉತ್ಪತ್ತಿ ಆಗತ್ತೆ ಅಪ್ಪ. ಈಗ ಅದು ಯಾರು ಹೇಳ್ಯಾರ ನಿಮ್ಗೀಗ? ಅಷ್ಟೆಲ್ಲ ಡೀಟೇಲ್ ಯಾರು ಹೇಳ್ಯಾರ ಮುಂದಿಂದು? ಅಂದ್ರೆ ಈ ಮಾಯತನ ಶಕ್ತಿ ಅಂತ ನೀವು ಹಿಂದಿನ ವಿಚಾರಸಾಗರದಾಗ ಬಂದದ್ದಲ್ಲಿ ಅಪ್ಪಿದ. ಈಗ ಅವರು ಈಶ್ವರ ತತ್ವ ಹೆಂಗಾಗ್ಯದ ಅಂತ ಅಷ್ಟೇ ಹೇಳಕತ್ತಾರ. ಈಗ ಈಶ್ವರ ತತ್ವ ಅಂದ್ರೆ ಮಾಯೆ ಕೂಡ್ಕೊಂಡ್ರಪ್ಪ. ಇಲ್ಲಿ 2 ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಮಾಯೆಯಲ್ಲಿ ತೋರ್ತಾರಲ್ಲ ಇಲ್ಲಿ. ಈಶ್ವರನಲ್ಲಿ ಏನದ ಅಂತಂದ್ರೆ, ಈಶ್ವರನಲ್ಲಿ ಸತ್ವಗುಣದ ಪ್ರಮಾಣ ಹೆಚ್ಚದ, ರಜೋಗುಣ ತಮೋಗುಣದ ಪ್ರಮಾಣ ಕಡಿಮೆ. ಅದನ್ನ ಒಪ್ತಾನೆ. ಅದು ಒಪ್ತು. ಆದ್ರೆ ಈ ಮಾಯೆಯಲ್ಲಿನ ಬಿತ್ತು ಅಂತ ಅಂತಾರಲ್ಲ, ಅಲ್ಲಿ ಪ್ರಶ್ನೆ ಬರ್ತದೆ ಅಪ್ಪ. ಮತ್ತೊಂದೇನಿಲ್ಲ, ಮಾಯೆಯಲ್ಲಿ ಬಿತ್ತ ಅದ ಏನು ಬ್ರಹ್ಮನ ಪ್ರತಿಬಿಂಬ ಮಾಯೆಯಲ್ಲಿ ಬಿತ್ತು ಅಂತ ಅದು ಪ್ರತಿಫಲಿಸಿ ಈಶ್ವರ ಆಗ್ಯಾನು ಅಂತ. ಇಲ್ಲಿ ಒಂದು ಹಿಂಗೆ ಗ್ರಂಥಕರ್ತ ಹಿಂಗ ಮಾಡ್ಯಾರಲ್ಲ, ಸತ್ವಗುಣ ಮತ್ತೆ ಇದು ತಗೊಳ್ಳಿಲ್ಲ ಹಿಂಗಂತ ಬರುವ ಹೇಳೋದ್ರೀಗ ಈಶ್ವರಂದು ಸತ್ವಗುಣ ಪ್ರಭಾವ ಹೆಚ್ಚದ. ಅಲ್ಲಿ ಮಾಯೆಯಲ್ಲಿರುವಂತ ಏನದಾವ ತಮೋಗುಣ ರಜೋಗುಣ ದಬಾಯಿಸಿದ್ದಿಂದ ಇಲ್ಲಿ ಈಶ್ವರನ ಯಾವುದು ಸತ್ವಗುಣ ಪ್ರಭಾವನೆ ಹೆಚ್ಚಾಗ್ತದ. ಅದಕ್ಕೆ ಇಲ್ಲಿ ಮಾಯೆಯನ್ನು ಕೂಡ ಅಲ್ಲಿ ಸತ್ವಗುಣ ಮತ್ತು ರಜೋಗುಣ ಅಲ್ಲಿ ಹೋಗಿ ಕಡಿಮೆ ಆಗಿ ಅದಕ್ಕೆ ಇಲ್ಲಿ ಶುದ್ಧ ತತ್ವ ಮಾಯೆ ಅಂತ ಆಗ್ಬಿಟ್ಟಾರಲ್ಲಿ. ರಜೋಗುಣ ತಮೋಗುಣ ಪ್ರಭಾವ ಬರುವುದೇ ಇಲ್ಲ ಅಲ್ಲಿ. ಮಲಿನ ಯಾವುದು ಮಲಿನ ಸತ್ವಗುಣ ಮತ್ತು ಇನ್ನೊಂದು ವಿಕ್ಷೇಪ ಸತ್ವಗುಣ ಹೋಗಿಬಿಡ್ತದ. ಹೋಗಿ ಸತ್ವಗುಣದ ಪ್ರಭಾವ ಹೆಚ್ಚಾಗಿ ಅಲ್ಲೇ ಮಾಯೆಯನ್ನ ಶುದ್ಧ ತತ್ವ ಮಾಯಾಗಿ ಉಳಿತಾಳ. ರಜೋ ತಮೋಗುಣ ಅಲ್ಲಿ
ಈಗ ಜಗತ್ತು ಅಂತಂದ್ರ ಎಲ್ಲವನ್ನು ಒಳಗೊಂಡದ್ದು. ಇದು ಜಗತ್ತು ಇದು ಎಲ್ಲವನ್ನು ಒಳಗೊಂಡದ್ದು. ಎಲ್ಲವನ್ನು ಒಳಗೊಂಡಾದಾಗ ಇಲ್ಲಿ 3 ರೀತಿಯ ಸ್ವಭಾವವುಳ್ಳಂತ ವಸ್ತುಗಳದಾವ. ಒಂದೊಂದು ವಸ್ತುವಿನಲ್ಲಿ ಒಂದು ಸ್ವಭಾವ ಅಧಿಕ ಆದ, ಉಳಿದ ಸ್ವಭಾವಗಳು ಕಡಿಮೆ ಅದಾವ. ಈಶ್ವರ ಅಂತಂದ್ಮೇಲೆ ಇಡೀ ವಿಶ್ವಕ್ಕೆ ಅವ ಸಂಬಂಧಪಟ್ಟವದನ. ಆ ಈಶ್ವರನ ತತ್ವ ಹೇಳುವಾಗ ಈಶ್ವರ ದೇವತಾ ಸ್ವರೂಪ, ಹೆಡ್, ಬಾಸ್. ಯಾರು ದೈವ ಸ್ವರೂಪರದರ, ಯಾರು ದೇವತಾ ಸ್ವರೂಪರದರ, ಯಾರು ಗುರುಗಳಂತೇಳಿ ಆಗ್ಯಾರ, ದೊಡ್ಡವರಾಗ್ಯಾರ, ಪೂಜ್ಯರಾಗ್ಯಾರ, ಅವ್ರ ಬಲ್ಲಿ ಸತ್ವಗುಣ ಜಾಸ್ತಿ ಇರ್ತದೆ. ರಜೋಗುಣ ತಮೋ ಗುಣಗಳು ಇದ್ರೂ ಸಹಿತ ಅವು ಗೌಣ ಸ್ಥಿತಿ ಒಳಗಿರ್ತಾವ. ಮತ್ತೆ ಅದರ ಕೆಳಮಟ್ಟದ ಜೀವಿಗಳು ಏನು ಲೌಕಿಕರಿರ್ತಾರಲ್ಲ, ಅವ್ರು ಹೆಂಗಿರ್ತಾರ ಅಂತಂದ್ರೆ ರಜೋಗುಣಿಗಳಿರ್ತಾರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಇರೋಂಥವ್ರು ಇರ್ತಾರ. ಅದಕ್ಕಿಂತ ಕೆಳಮಟ್ಟದ ಜೀವಿಗಳು ಏನಿರ್ತಾರ, ತಮೋ ಗುಣಿಗಳಿರ್ತಾರ. ಆ ತಮೋ ಗುಣಿಗಳಿದ್ರೂ ಈಶ್ವರ ಏನ್ ಮಾಡ್ತಾನ, ಅವ್ರಿಗೂ ರಕ್ಷಣೆ ಮಾಡ್ತಾನ. ರಜೋಗುಣಿಗಳನ್ನ ಗುರುಗಳ ಬಳಿ ಹೋಗಿ ಸತ್ವಗುಣಿಗಳನ್ನಾಗುವುದಕ್ಕೆ ಪ್ರಯತ್ನ ಮಾಡಿಸ್ತಾನ. ಅವನ ಕೃಪೆ ಇದೆ. ತಮೋ ಗುಣಿಗಳನ್ನ ರಜೋಗುಣಿಗಳನ್ನಾಗಿ ಮಾಡ್ತಾನ, ರಜೋಗುಣಿಗಳನ್ನ ಸತ್ವಗುಣಿಗಳನ್ನಾಗಿ ಮಾಡ್ತಾನ. ಡೆವಲಪ್ಮೆಂಟ್ ಮಾಡ್ತಿರ್ತಾನ, ಹಂಗೆ ಒಳಗೆ ಪ್ರೇರಣೆ ಮಾಡ್ತಿರ್ತಾನ. ಅವೆಲ್ಲ ನಡೆದಿರ್ತಾವ. ಪ್ರತಿಯೊಂದು ವಸ್ತುವಿನೊಳಗೂ 3 ಗುಣ ಇರ್ತಾವ. ಕೆಲವೊಂದ್ರೊಳಗೆ ಸತ್ವಗುಣ ಹೆಚ್ಚಿರ್ತದೆ, ಕೆಲವೊಂದ್ರಾಗ ರಜೋಗುಣ ಹೆಚ್ಚಿರ್ತದೆ, ಕೆಲವೊಂದ್ರಾಗ ತಮೋಗುಣ ಹೆಚ್ಚಿರ್ತದೆ. ಎಲ್ಲ ಇಡೀ ವಿಶ್ವದ ತುಂಬ ಅದು ಮಾಯೆಯಿಂದಲೇ ಆಗಿದ್ದು. ಅದ ಈಶ್ವರ ಅಂತ ಹೇಳಿಕೆ ಅವನೇನು ಸಪರೇಟ್ ಇಲ್ಲ. ಎಲ್ಲನೂ ತಾನೇ ಆಗಿ ನಿಂತಾನೆ ಈ ಜಗತ್ತಿನೊಳಗೆ. ಎಲ್ಲನೂ ತಾನೇ ಆಗಿ ನಿಂತು ಅವ ಸರ್ವಜ್ಞ ಅದನ. ಇಡೀ ಜಗತ್ತಿಗೆ ಅವ ಕಾರಣಕರ್ತರು ಅದನ. ಅವನು ಹೆಂಗ ತಯಾರಾಗ್ಯಾನ ಅಂತಂದ್ರ ಮಾಯೆಯ ಒಳಗ ಅವನ ಪ್ರತಿಬಿಂಬ ಉಂಟಾಗಿ, ಆ ಪ್ರತಿಬಿಂಬ ಪ್ಲಸ್ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಮಾಯೆ ಪ್ಲಸ್ ಆ ಬ್ರಹ್ಮ 3 ಕೂಡಿ ಈಶ್ವರ ಆಗ್ಯಾನ ಅಂತ ಇಷ್ಟೇ ತಿಳ್ಕೊಬೇಕೀಗ ನಾವು. ಜಗತ್ತಿನ ಸೃಷ್ಟಿಗೆ ಅವನು ಕಾರಣಕರ್ತರು ಆಗ್ಯಾನ. ಜಗತ್ತಿನ ಉತ್ಪತ್ತಿಗೆ ಅವ ಕಾರಣ ಆಗ್ಯಾನ. ಅವ ಸರ್ವಜ್ಞ ಅದನ. ಅವನೊಳಗೆ ಇವು 3 ತತ್ವ ಅದಾವ ಅಂತ ಇಷ್ಟೇ ಅವ್ರು ಹೇಳಕತ್ತಾರ. ಜಗತ್ತಿನೊಳಗೆ 3 ತತ್ವಗಳಿರಂತಾವ. ಎಲ್ಲ ವಸ್ತುಗಳಲ್ಲಿ 3 ತತ್ವ ಅದಾವ. ಈಗ ನಾವು ನೆಲದ ಮೇಲೆ ಅಡ್ಡಾಡ್ತೀವಲ್ಲ, ಆ ಕಲ್ಲಿನೊಳಗೂ ಸತ್ವ ರಜ ತಮ ಅದ. ಅಲ್ಲಿ ಏನದ, ತಮೋ ಗುಣ ಜಾಸ್ತಿ ಅದ, ಸತ್ವ ಗುಣ ರಜೋಗುಣಗಳು ಕಡಿಮೆ ಅದಾವ. ಎಲ್ಲದರಲ್ಲೂ ಸತ್ವ ರಜೋ ತಮೋ 3 ಗುಣಗಳದಾವ. ಪಂಚಭೂತಗಳೆಲ್ಲ ಏನದವ, ಅವು ನಿಶ್ಚಲವಾಗಿದ್ದದ್ದು ತಮೋ ಗುಣ ಅದಾವ, ಚಂಚಲವಾಗಿದ್ದದ್ದು ರಜೋಗುಣ ಅದಾವ. ಅವುಗಳ ಎರಡನ್ನು ಮೀರಿ ಶಾಂತವಾಗಿರೋಂಥವು ಸತ್ವಗುಣ ಅದಾವ. ಅದಕ್ಕೆ ಹೆಂಗ್ ಬೇಕಂಗ್ ಮಾಡಕ್ ಬರಂಗಿಲ್ಲಲ್ಲ. ಈಗ ಒಂದು ಪದ್ಧತಿ ಹಿಡಿದೀವಿ ಅಂದ್ಮೇಲೆ ಆ ಪದ್ಧತಿ ಪ್ರಕಾರ ನಾವು ಹೋಗ್ಬೇಕಾಗ್ತದಲ್ಲ. ಮತ್ತೆ ಎಲ್ಲ ಸುಳ್ಳದತ್ ಹೆಂಗ್ ಬೇಕಂಗೆ ಯಾಕೆ ಮಾಡಂಗಿಲ್ಲ? ಮನ್ಯಾಗ ಏನ್ ಬೇಕಾದ್ರೆ ಮಾಡ್ಬೋದಲ್ಲ. ಎಲ್ಲ ಸುಳ್ಳು ಸಂಸಾರ ಅಂತ ಹೇಳಕ್ಕೆ ಅಲ್ಲಿ ಒಂದು ಕ್ರಮ ಅದ ಇಲ್ಲ. ಮತ್ತೆ ಸುಳ್ಳಿನಾಗ ಒಂದು ಕ್ರಮ ಅದಿಲ್ಲ. ಮತ್ತೆ ಹಂಗೆ ಏಟಿದ್ದರು ಇದು ಸುಳ್ಳದ ಚಳಕೆ ಹೆಂಗ್ ಬೇಕಂಗ್ ಮಾಡ್ತೀನಿ ಅಂದ್ರೆ ಹೆಂಗ? ಅದ್ರಾಗ ಒಂದು ಕ್ರಮ ಅದ. ಆ ಕ್ರಮದೊಳಗೆ ಯಾರು ನೀಟಾಗಿ ಹೋಗ್ತಾರ ಅವರಿಗೆ ಅಲ್ಲಿ ಆತ್ಮಜ್ಞಾನ ಆಗ್ತದ. ಸುಳ್ಳು ಹಿಡ್ಕೊಂಡೆ ನಾವು ಸತ್ಯಕ್ಕೆ ಹೋಗ್ಬೇಕಾಗ್ಯದ. ಕೆಸರಿನಾಗೆ ಇಲ್ಲಿಂದ ಕಮಲ ಬರ್ಬೇಕಾಗ್ಯದ.
ಈಗೇನು ಬೇಕಾಗ್ಯದ ಅಂತಂದ್ರ ಈಶ್ವರನ ಸ್ವರೂಪದ ಬಗ್ಗೆ ಅವರು ಹೇಳಕತ್ತಾರ. ಇಲ್ಲಿ ಮಾಯೆಯ ವರ್ಣನೆ ನಡೆದವ. ಆ ಮಾಯೆಯ ವರ್ಣನೆಯಲ್ಲಿ ಈಶ್ವರಿಗೆ ಸಂಬಂಧಪಟ್ಟಂತದ್ದು ಏನ್ ಆದ ಅದನ್ನ ಹೇಳಕತ್ತಾರ. ಅದನ್ನ ತಿಳ್ಕೋಬೇಕಾಗ್ಯದ. ಮಾಯಾಮೇ ಆಭಾಸ ಅಂತಂದ್ರೆ ಆಭಾಸ ಪ್ರತಿಬಿಂಬ ಮತ್ತು ಅಧಿಷ್ಠಾನ ಅರು ಮಾಯ ಅಂದ್ರೆ ಮತ್ತು ಮಾಯೆ, ಈ ಮೂರು ಸೇರಿ ಮಿಲ ಈತ ಅಂದ್ರೆ ಈಶ್ವರ ಆಗ್ತಾನ. ಅವ ಸರ್ವಜ್ಞಾನನ ಜಗಹೇತು ಅಂದ್ರೆ ಜಗತ್ತ ಉತ್ಪತ್ತಿಗೆ ಕಾರಣ ಆಗ್ಯಾನ ಅಂತ ಇದನ್ನ ಈ ರೀತಿ ಪಹಚಾನು ಅಂದ್ರೆ ಹಿಂಗ್ ತಿಳ್ಕೋರಿ ಅಂತ. ಈ ದೋಹಾದ ಅರ್ಥ ತಿಳ್ಕೊಳಕ್ ಏನ್ ತ್ರಾಸದ? ಪ್ರತಿಯೊಂದು ಶಬ್ದನೂ ಅರ್ಥ ಆಯ್ತಾ ಇಲ್ಲ ಇದ್ರಾಗ? ಕ್ಲಿಯರ್ ಅದಲ್ರಿ ಅರ್ಥ? ಆ ಚೌಕಟ್ಟಿನೊಳಗೆ ಅಷ್ಟೇ ನಾವು ವಿಚಾರ ಮಾಡ್ರಿ. ಇದ್ರೊಳಗೆ ಏನಾರು ಡೌಟ್ ಇತ್ತಂದ್ರೆ ನೋಡ್ರಿ, ಇಡೀ ಜಗತ್ತಿನೊಳಗೆ ಎಲ್ಲ ವಸ್ತುಗಳೊಳಗೆ ಮೂರು ಗುಣಗಳದವ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಟೀಕಾ ಏನ್ ಟೀಕಾ? ಜೀವ ಈಶ್ವರರೆಂಬ ಭೇದ ರಹಿತವಾಗಿ ಯಾವ ಶುದ್ಧ ಚೇತನವಿರುವುದೋ ಅದರ ಆಶ್ರಿತದಲ್ಲಿ ಮಾಯೆ ಇರುತ್ತದೆ. ಜೀವ ಬೇರೆ ಈಶ್ವರ ಬೇರೆ ಅಂತಂದ್ರ ಅಶುದ್ಧ ಚೇತನ. ಜೀವ ಈಶ್ವರರ ಬಗ್ಗೆ ಭೇದ ಇರ್ಲಾರ್ದಂಗ ಜೀವನೊಳಗನೂ ಅದೇ ಚೇತನ, ಈಶ್ವರನೊಳಗನೂ ಅದೇ ಚೇತನ. ಜೀವ ಎಂದು ಈಶ್ವರ ಆಗಲ್ಲ, ಈಶ್ವರ ಎಂದು ಜೀವ ಆಗಲ್ಲ. ಆದ್ರ ಈಶ್ವರನು ಶುದ್ಧ ಬ್ರಹ್ಮ ಆಗ್ಲಿಕ್ಕೆ ಬರ್ತದ, ಜೀವನು ಶುದ್ಧ ಬ್ರಹ್ಮ ಆಗ್ಲಿಕ್ಕೆ ಬರ್ತದ. ಇದು ತಿಳ್ಕೋರಿ. ನಾ ಶುದ್ಧ ಬ್ರಹ್ಮ ಅಂದ ಕೂಡ್ಲೇನೆ ಏನ್ ತಿಳ್ಕೊತೀವಿ? ಬ್ರಹ್ಮ ಅದಿ ಅಂತಂದ್ರ ಮಳಿ ಬರ್ಸಂತ. ಮಳಿ ಬರ್ಸ್ಬೇಕಾದ್ರ ಅದು ಈಶ್ವರನ ಕೆಲಸ. ಅದು ನಾವು ಈಶ್ವರರಾಗ್ಲಿಕ್ಕೆ ಹೊಂಟಿಲ್ಲ. ನಾವು ಜಗತ್ತಿನೊಳಗ ಶ್ರೀಕೃಷ್ಣ ಅದು ಬೆಟ್ಟ ಎತ್ತೇನ ಅಂದ್ರೆ ನಾನು ಬೆಟ್ಟ ಎತ್ತಬೇಕಂತ ಏನಿಲ್ಲ. ನಾ ಬ್ರಹ್ಮ ಸ್ವರೂಪ ಆಗೋದು ನನ್ನ ಸಾಧನೆ. ಕೃಷ್ಣ ಆಗಿ ಬೆಟ್ಟ ಎತ್ತದು ನಮ್ಗೆ ಬೇಕಾಗಿಲ್ಲ. ಅದಕ್ಕ ಜೀವ ಮತ್ತು ಈಶ್ವರ ಅವರಿಬ್ಬರು ಏನದ ಬೇರೆ ಬೇರೆ ಜವಾಬ್ದಾರಿಗಳದಾವ. ಅವ್ರವ್ರ ಜವಾಬ್ದಾರಿಗಳು ಅವ್ರು ಮಾಡ್ತಿರ್ತಾರ. ಆ ಎರಡೂ ಜವಾಬ್ದಾರಿಗಳಿಗೆ ಮೂಲ ಆಧಾರವಾದಂತ ಚೇತನ ಏನದಲ್ಲ, ಈಶ್ವರನಿಗೂ ಆ ಶುದ್ಧ ಬ್ರಹ್ಮಂದೇ ಸಪೋರ್ಟ್, ಜೀವನಿಗೂ ಆ ಶುದ್ಧ ಬ್ರಹ್ಮಂದೇ ಸಪೋರ್ಟ್ ಏನದಲ್ಲ. ಈಶ್ವರ ಏನ್ ಮಾಡ್ತಾನ? ಕಲ್ಲ ಮಣ್ಣ ಸೃಷ್ಟಿ ಮಾಡ್ತಾನ. ಜೀವ ಏನ್ ಮಾಡ್ತಾನ? ಆ ಕಲ್ಲ ಮಣ್ಣ ತಗೊಂಡು ವಿಧಾನಸೌಧ ಕಟ್ತಾನ. ಈಶ್ವರಿಗೆ ವಿಧಾನಸೌಧ ಕಟ್ಲಕ್ ಬರಂಗಿಲ್ಲ. ಜೀವನಿಗೆ ಕಲ್ಲ ಮಣ್ಣ ಸೃಷ್ಟಿ ಮಾಡ್ಲಕ್ ಬರಂಗಿಲ್ಲ. ಈ ಜಗತ್ನಾಗ ಒಬ್ಬೊಬ್ಬರದು ಒಂದೊಂದು ಜವಾಬ್ದಾರಿಗಳದಾವ. ಜೀವ ಹೋಗಿ ಒಂದ್ ಹಿಡಿ ಮಣ್ಣು ತಯಾರು ಮಾಡ್ಲಕ್ಕೂ ಬರಂಗಿಲ್ಲ ಇವನಿಗೆ. ಒಂದ್ ಹನಿ ರಕ್ತ ತಯಾರು ಮಾಡ್ಲಕ್ ಬರಂಗಿಲ್ಲ. ಈಶ್ವರ ರಕ್ತ ತಯಾರು ಮಾಡ್ತಾನೋ. ಈಶ್ವರ ಪಂಚಭೂತಗಳನ್ನ ಸೃಷ್ಟಿ ಮಾಡ್ತಾನ. ನಮ್ಮಲ್ಲಿ ಆ ಸೃಷ್ಟಿ ಮಾಡಕ್ಕಿಲ್ಲ. ಆ ಪಂಚಭೂತಗಳನ್ನ ತಗೊಂಡು ನಾವು ಜಗತ್ತಿನೊಳಗೆ ಗಂಡು ಹೆಣ್ಣು ಈಶ್ವರ ಸೃಷ್ಟಿ ಮಾಡ್ತಾನ. ಜೀವ ಏನ್ ಮಾಡ್ತಾನ? ಅದನ್ನ ತಗೊಂಡು ಗಂಡ ಹೆಂಡತಿ ಅಂತ ಮಾಡ್ತಾನ. ಈಶ್ವರಿಗೆ ಗಂಡ ಹೆಂಡತಿ ಮಾಡ್ಲಕ್ ಬರಲ್ಲ. ಗಂಡು ಹೆಣ್ಣು ಅಷ್ಟೇ ಅವನ ಕೆಲಸ. ಗಂಡ ಹೆಂಡತಿ ಮಾಡ್ಕೊಳ್ಳೋದು ಇವ್ರದೇ ಕೆಲಸ. ಇದು ಹೀಗದ. ಅವನು ಈ ಜಗತ್ತಿನಾಗ ಒಂದು ರೀತಿ ಕೆಲಸ, ಇವ್ರದು ಇನ್ನೊಂದು ರೀತಿ ಕೆಲಸ. ಆದ್ರೆ ಜೀವನಿಗೂ ಮತ್ತು ಈಶ್ವರನಿಗೂ ಇಬ್ಬರಿಗೆ ಸಪೋರ್ಟ್ ಆಗಿದ್ದೆವದು ಶುದ್ಧ ಬ್ರಹ್ಮ. ಈಗ ಒಬ್ಬವ ಹೋಟೆಲ್ನಾಗ ಸಪ್ಲೈಯರ್ ಅದಾನ, ಇನ್ನೊಬ್ಬವ ಹೋಟೆಲ್ನಾಗ ಮ್ಯಾನೇಜರ್ ಅದಾನ. ಇನ್ನೊಬ್ಬವ ಹೋಟೆಲ್ನಾಗ ಮ್ಯಾನೇಜರ್ ಅದಾನ, ಇವ ಸಪ್ಲೈಯರ್ ಅದಾನ. ಈ ಸಪ್ಲೈಯರ್ ಆ ಮ್ಯಾನೇಜರ್ನ ಮಾತು ಕೇಳ್ಬೇಕು. ಅವ ಏನ್ ಹೇಳ್ತಾನೆ ಕೇಳ್ಬೇಕು, ಏನ್ ಮಾಡಂತಾನ ಮಾಡಬೇಕು. ಆದ್ರೆ ಅವ್ರಿಬ್ಬರಿಗೆ ಪಗಾರ ಕೊಡವ ಯಾರು? ಹೋಟೆಲ್ ಮಾಲೀಕ. ಹೌದಲ್ರಿ? ಹೋಟೆಲ್ ಮಾಲೀಕ. ಆ ಹೋಟೆಲ್ ಮಾಲೀಕನ ಬಳಿ ಏನಿರ್ತದೆ? ಇದು ಮಾಯೆ ಅಂತ ಇರ್ತದೆ. ಶುದ್ಧ ಬ್ರಹ್ಮನಲ್ಲಿ ಈ ಮಾಯೆ ಆಶ್ರಯ ಆಗಿರ್ತದ.
ಜೀವ ಈಶ್ವರರೆಂಬ ಭೇದ ರಹಿತವಾಗಿ ಯಾವ ಶುದ್ಧ ಚೇತನವಿರುತ್ತದೆಯೋ ಅದರ ಆಶ್ರಿತದಲ್ಲಿ ಈ ಮಾಯೆ ಇರುತ್ತದೆ. ಮಾಯೆ ಅಂದ್ರೆ ರೊಕ್ಕನೇ ಅನ್ಕೋರಿ ನೀವು. ರೊಕ್ಕ ಯಾರ ಬಲ್ಲಿ ಇರ್ತದ? ಮಾಲೀಕರ ಬಲ್ಲಿ ಇರ್ತದೆ. ಆ ರೊಕ್ಕ ಕೊಡೋದು ಸಪ್ಲೈಯರ್ ಕೊಡೋನು ಅದೇ ಮಾಲೀಕ, ಮ್ಯಾನೇಜರಿಗೆ ಪಗಾರ ಕೊಡೋನು ಅದೇ ಮಾಲೀಕ. ಹಿಂಗ ಮಾಯೆ ಎಲ್ಲಿರ್ತದ ಅಂದ್ರೆ ಅಧಿಕಾರ ಅವನ ಬಲ್ಲಿ ಇರ್ತದೆ. ಅದಕ್ಕೆ ಆ ಮಾಯೆ ಹೆಂಗದ? ಅನಾದಿ ಅಂದರೆ ಆದಿರಹಿತವಾಗಿರುತ್ತದೆ. ಮಾಯೆಯ ವರ್ಣನ ಇದೆ. ಮಾಯೆಯು ಅನಾದಿ ಅಂದರೆ ಆದಿರಹಿತವಾಗಿರುತ್ತದೆ. ಆದಿ ಅಂತಂದ್ರೆ ಉತ್ಪತ್ತಿಗೆ ಆದಿ ಎಂಬ ಹೆಸರು. ಅದಕ್ಕಿದೇನದ? ಮಾಯೆ ಉತ್ಪತ್ತಿ ರಹಿತವಾಗಿರುತ್ತದೆ. ಅದು ಯಾವಾಗ ಹುಟ್ಟ್ಯದ, ಹ್ಯಾಂಗ್ ಹುಟ್ಟ್ಯದ ಗೊತ್ತಿಲ್ಲ. ಅಜ್ಞಾನ. ನೀವು ಖರೆ ಹೇಳೋದು ಯಾವಾಗ ಶುರು ಮಾಡಿರಿ ಅಂತಂದ್ರೆ ನೀವು ಹೇಳ್ಬೋದು, ಇಂಥ ದಿನ ನಾನು ಕಾಶಿಗೆ ಹೋಗಿದ್ದೆ, ಇನ್ನು ಮುಂದೆ ಸುಳ್ಳು ಹೇಳಬಾರ್ದು ಅಂತೇಳಿ ಅಲ್ಲಿ ಸುಳ್ಳು ಬಿಟ್ಟು ಬಂದೀನಿ, ಹಿಂಗಾಗಿ ಅವತ್ತಿನಿಂದ ನಾನು ಸುಳ್ಳು ಹೇಳೋದು ಬಿಟ್ಟಿನಿ ಅಂತ ಏನಾದ್ರು ಹೇಳ್ಬೋದು. ಸುಳ್ಳು ಹೇಳೋದು ಯಾವಾಗ ಶುರು ಮಾಡಿರಿ ಅಂತ ಕೇಳಿದ್ರೆ ಇಲ್ಲ, ಅದಕ್ಕೆ ಅನಾದಿ. ಅದು ಯಾವಾಗ ಯಾವ ಕಾಲ ಹಿಡಿದು ಸುಳ್ಳು ಹೇಳಕತ್ತೀವೋ ಗೊತ್ತಿಲ್ಲ. ಅದ್ರ ಖರೆ ಅನಾದಿ. ಅದು ಅಜ್ಞಾನ ಅನಾದಿ, ಜ್ಞಾನ ಏನದಲ್ಲ ಯಾವಾಗ ನಾವು ಜ್ಞಾನಕ್ಕೆ ಬರ್ತೀವಿ, ಯಾವಾಗ ಸುಧಾರಣೆ ಆಗ್ತೀವಿ. ಇಂಥವ್ರ ಮಾತು ಕೇಳಿ ಸುಧಾರಣೆ ಆದೆವು, ಇಂಥಲ್ಲಿ ಹೋಗಿ ನಾವು ಸುಧಾರಣೆ ಆದೆವು ಅಂತ ಹೇಳ್ಬೋದು. ಅನಾದಿ ಅದು, ಅದರ ಅನಂತ ಇಲ್ಲ. ಈ ಜ್ಞಾನ ಬತ್ತು ಅಂತಂದ್ರೆ ಅದು ಹೋಗ್ಬಿಡ್ತು. ಎಷ್ಟೈತೆ ಟೈಮ್? 8:46 ಆಯ್ತು. ಸಾಕು. ಉಳಿದದ್ದು ಇದು ಟೀಕಾ ನಾಳೆ ಮಾಡೋಣ. ಈ ದ್ವಾದ ಅರ್ಥ ಇಷ್ಟೇ ತಿಳ್ಕೊಂಡ್ರೆ ಸಾಕು. ಇದು ಟೀಕಾದು ರಾಮಾಯಣ ದೊಡ್ಡದ, ಮುಂದೆ ಹೋಗಮ್ಮ. ಇದಕ್ಕೆ ಮಾಯೆಯ ವರ್ಣನ ಬ್ಯೂಟಿಫುಲ್ ಅದ, ಇದು ಬಹಳ ಚಂದ ಅದ, ಕೇಳ್ಕೋತ ಹೋಗದ ನಾಳೆ. ಇದು ವಿವೇಕ ಚೂಡಾಮಣಿ ಸಾಕಲ್ರಿ, ಅದು ಟಚ್ ಮಾಡಿದ್ದು ಏನದೇ ಸಾಕು. ಅದು ಸೈಡ್ ಹೋಗಿ ಟೈಮ್ ವೇಸ್ಟ್ ಆಗ್ಬಿಡ್ತದೆ ನಮ್ದೆಲ್ಲ. ಟೈಮ್ ವೇಸ್ಟ್ ಅಲ್ಲ, ರೆಫರೆನ್ಸ್ ತಗೋತೀವಿ ಖರೆ, ಅದೆಲ್ಲ ಇದ್ರಾಗೆ ಇರ್ತದ. ಅದೆಲ್ಲ ಇದ್ರಾಗೆ ಇರ್ತದೆ, ಎಲ್ಲ ಇದ್ರಾಗೆ ಅರ್ಥ ಬರ್ತದೆ. ಒಂದಿಷ್ಟು ಶಬ್ದಗಳು ಜಾಸ್ತಿ ಸಿಗ್ತಾವ ಅಲ್ಲಿ ಅಷ್ಟೇ, ಅರ್ಥ ಒಂದೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಅದಕ್ಕೆ ಒಂದೇನು ಜ್ಞಾನದ ಕೆಲಸ, ಅಜ್ಞಾನದ ಕೆಲಸ. ಜ್ಞಾನದ ಮಾತು, ಅಜ್ಞಾನದ ಮಾತು. ಜ್ಞಾನದ ಭಾವನೆ, ಅಜ್ಞಾನದ ಭಾವನೆ. ಈ ರೀತಿ ನಾವು ವಿವೇಕಿಗಳಾಗಿ ಅದನ್ನು ಬೇರ್ಪಡಿಸಿ ತಿಳಿದುಕೊಂಡು ಆ ಅಜ್ಞಾನದ್ದು ಒಂದೊತ್ನಾಗ ಅದನ್ನು ನಿವೃತ್ತಿ ಮಾಡಿಕೊಂಡು ನಾವು ಜ್ಞಾನದೊಳಗೆ ಉಳಿದು ಪ್ರವೃತ್ತಿ ಮಾಡ್ಕೊಂಡೇವು ಅಂತಂದ್ರೆ ನಮ್ಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದ. ಅಂತ ಸ್ವಭಾವ ಬೆಳೆಸ್ಕೋಬೇಕು. ಅದಕ್ಕೆ ಅವ್ರೇನ್ ಮಾಡ್ಲಕತ್ತಾರ? ಅಜ್ಞಾನದ ವರ್ಣನೆ ಮಾಡಿ, ಮಾಯೆಯ ವರ್ಣನೆ ಮಾಡಿ ನಮಗೆ ಜ್ಞಾನಕ್ಕೆ ಕರ್ಕೊಂಡು ಹೋಗಂತ ಪ್ರಯತ್ನ ಮಾಡ್ಲಕತ್ತಾರ. ಹಿಂಗಾಗಿ ಪ್ರತಿ ಮಾತು ಆಡುವುದರಾಗ ನೀವು ವಿವೇಕಿಗಳಾಗಿ ಮಾತನಾಡಬೇಕು. ಅಜ್ಞಾನದ ಮಾತುಗಳನ್ನ ತ್ಯಾಗ ಮಾಡಬೇಕು. ಅಕಸ್ಮಾತ್ ಮಾತನಾಡಿದರೂ ಸಹಿತ ಅದು ತಪ್ಪು ಅನ್ನಂಥದ್ದು ಅರ್ಥ ಮಾಡಿಕೊಂಡು ಏನ್ ಮಾಡ್ಬೇಕು? ಆ ತಪ್ಪಿನಿಂದಾಗಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳಾಗಿತ್ತು ಅಂತಂದ್ರೆ ಅವನ್ನ ನಾವು ಕ್ಷಮೆ ಕೇಳಿ ಅದನ್ನು ಸರಿ ಮಾಡ್ಕೊಳ್ಳೋ ಮಟ್ಟಿಗೂ ನಾವು ತಯಾರಿರ್ಬೇಕು. ಇದೇ ಬ್ರಹ್ಮಜ್ಞಾನಿಗಳ ಲಕ್ಷಣ. ಉಳಿದವರೆಲ್ಲ ಸುಳ್ಳು ಮಾತಾಡ್ತಾರ, ಆ ಸುಳ್ಳಿಗೆ ಸಮರ್ಥನೆ ಮಾಡ್ಕೋತಾರ. ಅದೆಲ್ಲ ಅವ್ರು ಮಾಡ್ಕೊಂಡ್ರೆ ಅವ್ರು ಮಾಡ್ಕೊಂಡದ್ದು ಅವ್ರು ಹೆಂಗ್ ದುಡ್ಕೋತಾರ ಹಂಗ್ ಪಡ್ಕೋತಾರ. ನಾವ್ ಹೆಂಗ್ ದುಡ್ಕೋತೀವಿ ಹಂಗ್ ಪಡ್ಕೋತೀವಿ. ನಮ್ಮ ಆನಂದ ನಮಗ್ ಲೆಕ್ಕ, ಅವ್ರ ಆನಂದ ಅವ್ರಿಗೆ ಲೆಕ್ಕ. ಅವ್ರದ್ದು ನಮಗ್ ಸಂಬಂಧ ಇಲ್ಲ. ಅವ್ರು ಹಂಗ್ ಮಾಡ್ತಾರ, ನಾವ್ ಹಿಂಗ್ ಮಾಡೋದಿರಂಗಿಲ್ಲ. ನಾವ್ ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ತಿರ್ಬೇಕು, ಅವ್ರು ಹೆಂಗೆ ಯಾಕೆ ಮಾಡೋದು ಉಳಿದವ್ರು. ಓಕೆ. ಎಲ್ಲರಿಗೂ ಒಳ್ಳೇದಾಗಲಿ. ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ.
ವಿಚಾರ ಸಾಗರದಲ್ಲಿ ಇದೇ ತರಗತಿಯಲ್ಲಿರ್ತಕ್ಕಂಥ 154ನೇ ಕಪಿಲದ ಮಾಯೆ ಅಥವಾ ಇಲ್ಲಿವರೆಗೆ ಇವರ ಭೇದರಹಿತವಾಗಿ ಯಾವ ಚಿಂತನೆ ಇರುತ್ತದೋ ಅದರ ಅರ್ಥದಲ್ಲಿ ಅದು ಮಾಯೆ ಇರುತ್ತದೆ. ಆ ಮಾಯೆ ಅನಾದಿಯಾಗಿರುತ್ತದೆ ಮತ್ತು ಆ ಮಾಯೆ ಆದಿರಹಿತ ಉತ್ಪತ್ತಿಗೆ ಆದಿ ಅನ್ನುವುದೇ ಹೆಸರು ಅನ್ನುವುದನ್ನು ನಮಗೆ ಅವರಿಗೆ ಒಪ್ಪಿಕೊಳ್ಳುವಂತಹ ದಿನಚರಣೆ ಬರಂತಾದ ಇದರಲ್ಲಿ ಮಂಗಳಾಚರಣೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪಠಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗೆ ಅರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಪ್ರಕಟಣೆ ರೀ, ಇವತ್ತು ಮಧ್ಯಾಹ್ನ 4 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಕಂಬಿ ಗುರುಗಳು ಐತ್ರಿ, ಎಲ್ಲರೂ ಹಾಜರಾಗಬೇಕು. ಮತ್ತು ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ ಐತಿ. ರಾತ್ರಿ 8 ರೂಢಿ ಪಾಠಗಳು, ಎಲ್ಲರೂ ಹಾಜರಾಗ್ತಾರೆ. ಮಂಗಳಾರತಿ ಮಾಡೋದಕ್ಕಿಂತ ಮೊದಲು ಪ್ರಕಟಣೆಗಳು ಹೇಳ್ಬೇಕು, ಆಮೇಲೆ ಮಂಗಳಾರತಿ ಮಾಡೋದು. ಮಂಗಳಾರತಿ ಮಂಗಳಾರತಿ ಯಾರು ಮಂಗಳಾರತಿ ಮಾಡ್ತಾರೆ ನಿರೂಪಕರು. ಈ ಕೊನೆಯ ಕಾರ್ಯಕ್ರಮ ಏನಿರ್ತದ ಪ್ರಕಟಣೆಗಳು, ಇವತ್ತಿನ ಕಾರ್ಯಕ್ರಮ ಏನಿರ್ತದ ಅಂತೇಳಿ ಪ್ರಕಟಣೆಗಳಿರ್ತವೆ. ಮಧ್ಯಾಹ್ನ 1 ಗಂಟೆಗೆ ಗೀತಾ ಪಾರಾಯಣ. ಅದು ಪಾರಾಯಣ ಮಾಡೋದು ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡೇ ಕಲಿಸ್ರಿ, ಸಪ್ರೇಟ್ ಮಾಡ್ಬೇಡ್ರಿ ಹೆಣ್ಮಕ್ಳು ಹೊತ್ತ. ಬರ್ಲಿಲ್ಲ ಅಂದ್ರೆ ಬಿಡಲ್ರಿ, ಬರ್ಬೇಕಂತ ಏನಿಲ್ಲ, ಕಂಪಲ್ಸರಿ. ಅವ್ರ ಇಷ್ಟ ಇದ್ರೆ ಭಗವದ್ಗೀತೆ ಪಾರಾಯಣ. ಮಕ್ಕಳು ಮತ್ತ ದೊಡ್ಡ
ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲಾರು ಬರ್ಬೇಕು ಮತ್ತ ಅವ್ರ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ಲಕ್ ಆಗ್ತದ. ಎಕ್ಸಾಮ್ಗಳು ಮುಗಿದ್ಮೇಲೆ ಹುಡುಗರು ಬರ್ತಾರೆ. ಓದ್ಲಕ್ಕ ಬರಂಗಿಲ್ಲ, ಬರಿಲಕ್ ಬರಂಗಿಲ್ಲ, ಭಗವದ್ಗೀತೆ ಶ್ಲೋಕಗಳು ಅನ್ಲಕ್ಕೆ ಬರಂಗಿಲ್ಲ, ಅಂತದ್ ನೀವು ಕಲಿಸ್ಲಕತ್ತೀರಿ ಅಂತಂದ್ರ ಮತ್ತದ್ ಕಲೀಲಕ್ ತಯಾರಿಲ್ಲ ಅಂದ್ರೆ ಯಾರೇನ್ ಮಾಡ್ಲಕ್ ಆಗ್ತದ. ಕೆಲವರು ಇಂಟ್ರೆಸ್ಟ್ ಇಲ್ದವ್ರಿಗೆ ಯಾರು ಇಂಟ್ರೆಸ್ಟ್ ಐತವ್ರ ಅದು ಭಗವದ್ಗೀತೆ ಶ್ಲೋಕ ಅನ್ಲಕ್ಕೆ ಬರಂಗಿಲ್ಲ, ಅಷ್ಟು ಟಫ್ ಅದಾವ. ಅಂತದು ಅನಿಸ್ಲಕತ್ತಾರ, ಅದು ಅನ್ಲಕ್ಕ ಪುಣ್ಯ ಇಲ್ಲ ಅನ್ಬೇಕಷ್ಟೇ. ನಮ್ದಂತೂ ಫೆಸಿಲಿಟಿ ಅದ, ಮಾಡಷ್ಟು ಮಾಡ್ರಿ, ನಡೆಯಷ್ಟು ನಡೀಲಿ, ಕಡೆಗೆ ಯಾರು ಬರ್ಲಿಲ್ಲ ಅಂದ್ರೆ ಬಿಟ್ಬಿಡೋದು, ಮತ್ತೇನ್ ಮಾಡ್ಲಕ್ಕ. ಅದರಿಂದ ಮನೇನು ಪವಿತ್ರ ಆಕತ್ರಿ, ಮನಸ್ಸು ಪವಿತ್ರ ಆಕತ್ರಿ. ಬರೀ ಅನ್ನ ಕುರುದಷ್ಟ ಅಲ್ಲ, ವಾಕ್ ಶುದ್ಧಿನೂ ಆಕತಿ.